ಕ್ಲಿನಿಕ್ ಟಾಕ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ. ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ಸಂಧ್ಯಾ ನಾಯಕ್ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾವು ಈಶ್ವರಿಗೆ ಏನಂತ ಹೇಳಿದ್ರೆ ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಉದಾಹರಣೆಗೆ ಗಂಟು ನೋವಿನ ಬಗ್ಗೆ ಕಳೆದ ಬಾರಿ ಏನೆಂದರೆ ಈ ನಮ್ಮ ಕೈ ನೋವು, ಮೊಣಕೈ ಮತ್ತು ಕುತ್ತಿಗೆ ನೋವಿನ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ವಿ. ಇವತ್ತು ನಾವೇನಂತ ಹೇಳಿದ್ರೆ ಬೆನ್ನು ನೋವಿನ ವಿಷಯದ ಬಗ್ಗೆ ನಾನೊಂದು ಸ್ವಲ್ಪ ನಿಮ್ಮ ಹತ್ರ ಕೇಳಬೇಕಾಗಿದೆ. ಯಾಕೆಂದರೆ ಈ ಬೆನ್ನು ನೋವು ಅನ್ನುವಂಥದ್ದು ಯಾವೆಲ್ಲ ಕಾರಣಗಳಿಂದ ಅಂತ ಬರುತ್ತೆ ಅನ್ನೋಂಥದ್ದನ್ನು ನಾವು ತಿಳ್ಕೊಂಡು ಆಮೇಲೆ ನಂತರ ನಾನು ಅದಕ್ಕೆ ಫಿಸಿಯೋಥೆರಪಿ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದು ಕೇಳೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಆ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ, ಬೆನ್ನು ನೋವು ಅನ್ನೋಂಥದ್ದು ಯಾವೆಲ್ಲ ಕಾರಣಗಳಿಂದ ಬರಲಿಕ್ಕೆ ಚಾನ್ಸಸ್ ಇದೆ? ಬೆನ್ನು ನೋವು ಜಾಸ್ತಿಯಾಗಿ ಒಂದು ಪೋಸ್ಚರ್ ಎಲ್ಲದಕ್ಕೂ ಬರ್ತದೆ. ಪೋಸ್ಚರಿಂದ ಜಾಸ್ತಿಯಾಗಿ ಬೆನ್ನು ನೋವು ಬರ್ತದೆ. ಮತ್ತು ಡಿಸ್ಕ್ ಪ್ರಾಬ್ಲಮ್, ಸ್ಪಾಂಡಿಲೋಸಿಸ್ ಇದೆಲ್ಲ ಪ್ರಾಬ್ಲಮಿಂದ ಬರ್ತದೆ. ಇನ್ನು ಕೆಲವರಿಗೆ ಬೇರೆ ಪ್ರಾಬ್ಲಮ್ಸ್ ಲೈಕ್ ಟ್ಯೂಮರ್ಸ್, ಕ್ಯಾನ್ಸರ್ ಸೆಲ್ಸ್ ಇದ್ರೆ ಬರ್ತದೆ. ಮತ್ತು ಕಿಡ್ನಿದೇನಾದ್ರು ಪ್ರಾಬ್ಲಮ್ ಇದ್ರೂ ಬೆನ್ನಲ್ಲಿ ನೋವು ಬರ್ತದೆ. ಸೊ ಅದು ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಅಸೆಸ್ ಮಾಡಬೇಕಾಗ್ತದೆ. ಬಟ್ ಯೂಶಲಿ ಬ್ಯಾಕ್ ಪೇನ್ ಬರೋದು ಆ ಕಾರಣಗಳಿಂದ ಬರ್ತದೆ. ಮತ್ತೆ ನಾವು ಟ್ರಾವೆಲಿಂಗ್ ಅದೆಲ್ಲ ಇನ್ಕ್ಲೂಡ್ ಆಗ್ತದೆ ಬ್ಯಾಕ್ ಪೇನಿಗೆ. ಓಕೆ, ಈಗ ನೀವು ಹೇಳಿರುವಂಥ ಈ ಎಲ್ಲ ಕಾರಣಗಳನ್ನು ಕೂಡ ಏನಂದ್ರೆ ಫಿಸಿಯೋಥೆರಪಿಯಿಂದ ಗುಣಪಡಿಸ್ಲಿಕ್ಕೆ ಆಗ್ತದಾ? ಎಲ್ಲ ಆಗುದಿಲ್ಲ, ಮೆಕ್ಯಾನಿಕಲ್ ಕಂಡೀಷನ್ಸ್ ಮಾತ್ರ ಆಗ್ತದೆ. ಅಂದ್ರೆ ನಮ್ದು ಬೋನ್, ಮಸಲ್, ಡಿಸ್ಕ್ ರಿಲೇಟೆಡ್ ಆದ್ರೆ ಮಾಡ್ಬೋದು. ಈ ತರ ಟ್ಯೂಮರ್, ಕ್ಯಾನ್ಸರ್ ಸೆಲ್ಸ್ ಎಲ್ಲ ಆರ್ಥೋ ಡಾಕ್ಟರ್ ಅಸೆಸ್ ಮಾಡಿ ಏನಂತ ನೋಡಿ ಅದಕ್ಕೆ ಕ್ಯೂರ್ ಮಾಡ್ತಾರೆ. ಬೇರೆಲ್ಲ ಕಂಡೀಷನ್ಸ್ ಫಿಸಿಯೋಥೆರಪಿಯಿಂದ ಸರಿ ಮಾಡ್ಬೋದು, ಸರಿ ಮಾಡಿಸ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಅಲ್ಲ, ಈಗ ಒಂದ್ ವೇಳೆ ನಾವು ಬೆನ್ನು ನೋವನ್ನು ಸರಿಪಡಿಸ್ಕೊಳ್ಳೇ ಇಲ್ಲ ಅಂತ ಇಟ್ಕೊಳ್ಳೋಣ, ಅಂತ ಸಂದರ್ಭದಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗುವಂತ ಚಾನ್ಸಸ್ ಇದೆಯಾ? ಕಾಂಪ್ಲಿಕೇಶನ್ ಆಗ್ತದೆ. ಅಂದ್ರೆ ಬೆನ್ನು ನೋವು ಅದು ಯಾವ ಕಂಡೀಷನಿಂದ ಅಂತ ಗೊತ್ತಾದ್ರೆ ಫ್ಯೂಚರ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಫ್ಯೂಚರಲ್ಲಿ ಅಂದ್ರೆ ನಾವು ಕುತ್ಕೊಳ್ತೇವೆ, ಹೇಳ್ತೇವೆ, ಏನಾದ್ರೂ ಕೆಲಸ ಮಾಡ್ತೇವೆ, ಅದೆಲ್ಲ ಇನ್ಕ್ಲೂಡ್ ಆಗಿ ಬೆನ್ನು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಸೊ ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಕ್ಯೂರ್ ಮಾಡಿದ್ರೆ ಫ್ಯೂಚರ್ ಪ್ರಾಬ್ಲಮ್ಸ್ ಜಾಸ್ತಿ ಬರುದಿಲ್ಲ. ಇಲ್ಲಾದ್ರೆ ವೀಕ್ನೆಸ್ ಸ್ಟಾರ್ಟ್ ಆಗೋದು ಆಗ್ತದೆ. ಮತ್ತೆ ಬೆನ್ನಿಂದ ಕೆಳಗಡೆ ಅಂದ್ರೆ ಲೋವರ್ ಲಿಮ್ಸ್ ವೀಕ್ನೆಸ್ ಬರ್ತದೆ, ಕಾಲಲ್ಲಿ ವೀಕ್ನೆಸ್ ಬರ್ತದೆ, ಇದೆಲ್ಲ ಆಗ್ತದೆ. ಸೊ ಸ್ಟಾರ್ಟಿಂಗ್ ಕ್ಯೂರ್ ಮಾಡಲೇಬೇಕು. ಓಕೆ, ಅಂದ್ರೆ ನೀವು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಬೆನ್ನು ನೋವು ಸರಿಪಡಿಸಲಿಲ್ಲ ಅಂದ್ರೆ ಕಾಲಿನ ಸಮಸ್ಯೆ ಬರ್ತದೆ. ಕಾಲಿನ ಸಮಸ್ಯೆ ಯಾವ ತರದಲ್ಲಿ ಬರ್ತದೆ ಅದು? ಕಾಲಿನ ಸಮಸ್ಯೆ ಅಂದ್ರೆ ವೀಕ್ನೆಸ್ ಬರ್ಬೋದು, ಅಥವಾ ಕಾಲು ಸೆಳೆತ ಬರುವಂತದ್ದು, ಕೆಲವರಿಗೆ ಫುಲ್ ಕಾಲು ಒಂದೇ ಕಾಲು ನೋವು ಬರುವಂತದ್ದು, ಹಾಗೆ ಡಿಫರ್ ಆಗ್ತದೆ. ಸೊ ಬ್ಯಾಕ್ ಪೇನ್ ಅಲ್ಲಿ ಕಾಲಿಗೆ ಕಂಡೀಷನ್ಸ್ ಜಾಸ್ತಿಯಾಗಿ ಬರ್ತದೆ. ಬ್ಯಾಕ್ ಪೇನ್ ಬಂದಾಗ ಅದು ಕರೆಕ್ಟ್ ಆಗಿ ಕ್ಯೂರ್ ಮಾಡದಿದ್ರೆ ಕಾಲಲ್ಲಿ ಪೇನ್ ಎಲ್ಲ ಬರ್ತದೆ. ಅಲ್ಲ, ಈಗ ಒಂದ್ ವೇಳೆ ಬೆನ್ನು ನೋವು ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಪದೇ ಪದೇ ಬೆನ್ನು ನೋವು ಬರುತ್ತೆ, ಅಥವಾ ಸಮ್ಟೈಮ್ಸ್ ಬರುತ್ತೆ, ಸಮ್ಟೈಮ್ಸ್ ಬರಲ್ಲ, ತಾನೇ ಗುಣ ಆಗತ್ತೆ, ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಯಾವುದಾದ್ರೂ ಅದು ಸಂಕೇತ ಅಂತ ಏನಾದ್ರು ಹೇಳ್ಬೋದಾ? ಏನಾದ್ರೂ ಸಂಕೇತವಾ ಇದು? ಸಂಕೇತ ಸಹ ಇರ್ತದೆ. ಯಾಕಂದ್ರೆ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದ್ರೆ ಸಹ ಒಂಥರ ಬೆನ್ನಲ್ಲಿ ಹಿಡ್ದ ಹಾಗೆ ಆಗ್ತದೆ. ಸೊ ಅದು ಕರೆಕ್ಟ್ ಗೊತ್ತಾಗುದಿಲ್ಲ, ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ. ನಾರ್ಮಲ್ ಬೆನ್ನು ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಆ ಥರ ಎಣಿಸ್ತಾರೆ. ಸೊ ಅದನ್ನ ಟೆಸ್ಟ್ ಮಾಡಿ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಪೇನ್ ಅಂತ ನೋಡಿಕೊಂಡು ಕ್ಯೂರ್ ಮಾಡಬೇಕಾಗ್ತದೆ. ಓಕೆ, ನಾನು ಕೆಲವು ಕಡೆಯಲ್ಲಿ ಕೇಳಿದ್ದೇನೆ, ಈಗ ಉದಾಹರಣೆಗೆ ಪ್ರಾಸ್ಟೇಟ್ ಸಮಸ್ಯೆಗಳಿದ್ದಾಗಲೂ ಕೂಡ ಏನಾದರೂ ಬೆನ್ನು ನೋವು ಬರ್ತದೆ ಅಂತ ಹೇಳುವಂಥದ್ದು ಕೇಳಿದ್ದೇನೆ. ಹೌದು ಬರ್ತದೆ. ಅದೆಲ್ಲ ಒಂದು ಪ್ರಾಬ್ಲಮ್. ಜಾಸ್ತಿಯಾಗಿ ಕಿಡ್ನಿ ಪ್ರಾಬ್ಲಮ್ಸ್, ಮತ್ತೆ ಬೆನ್ನಲ್ಲಿ ಏನಾದರೂ ಟ್ಯೂಮರ್ಸ್ ಇದ್ರೆ, ಮತ್ತೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇದ್ರೆ ಬೆನ್ನಿನ ಕೆಳಗೆ ಭಾಗದಲ್ಲೆಲ್ಲ ಪೇನ್ ಬರುವ ಚಾನ್ಸಸ್ ಜಾಸ್ತಿಯಾಗಿ ಇರುತ್ತದೆ. ಓಕೆ, ಅಂದ್ರೆ ಅದು ಅವಾಗ ಬೆನ್ನು ನೋವು ಬಂತು ಅಂತ ಹೇಳ್ಕೊಂಡು, ಅಂದ್ರೆ ಬಂದು ಹೋಯ್ತು ಅಂತ ಹೇಳ್ಕೊಂಡು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಹಾಗೆ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಅಂದ್ರೆ ಪದೇ ಪದೇ ಬರುದು, ಮತ್ತೆ ಇತರ ಪ್ರಾಬ್ಲಮ್ ಇದ್ರೆ ಕಿಡ್ನಿ ಪ್ರಾಬ್ಲಮ್ ಆ ಥರ ಏನಾದ್ರೂ ಇದ್ರೆ ಬೇರೆ ಸಮಸ್ಯೆಗಳು ಸಹ ಇರ್ತದೆ. ಸೊ ಡಿಫ್ರೆನ್ಶಿಯೇಟ್ ಆವಾಗ ಮಾಡ್ಬೋದು. ಅದು ಜಾಸ್ತಿ ಬೆನ್ನೋವಾಗಿ ಮತ್ತೆ ಬೇರೆ ಪ್ರಾಬ್ಲಮ್ ಆಗುವಂಥದ್ದು, ಯೂರಿನ್ ಪ್ರಾಬ್ಲಮ್ ಆಗುವಂಥದ್ದು, ಹಾಗೆಲ್ಲ ಆಗುವಾಗ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ನಾರ್ಮಲ್ ಬೆನ್ನು ಆದ್ರೆ ಅಷ್ಟು ಬೇಗ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಸೆಸ್ಮೆಂಟ್ ಮಾಡಲೇಬೇಕಾಗ್ತದೆ. ಅಂದ್ರೆ ಈಗ ಉದಾಹರಣೆಗೆ ಒಂದ್ ವೇಳೆ ಬೆನ್ನು ನೋವು ಬರ್ತಾ ಇದೆ, ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದ್ರೆ, ಅದ್ರ ನಂತರ ಏನಂತ ಹೇಳಿದ್ರೆ ಬಂದು ಹೋಗ್ತಾ ಇದೆ ಅಂದಾಗ ನಾವು ಹಾಗಿದ್ರೆ ಬೇರೆ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ. ಓಕೆ, ಅಂದ್ರೆ ಅಲ್ಲಿ ನಾವೇನಂದ್ರೆ ಬಂದು ಹೋಯ್ತು, ಅದರಿಂದ ಅದು ಕ್ಯೂರ್ ಆಗಿದೆ, ಅದು ಸಮಸ್ಯೆ ಅಲ್ಲ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗಿದ್ರೆ ಇಲ್ಲ, ಅಂದ್ರೆ ನಾರ್ಮಲ್ ಆಗಿ ಜಸ್ಟ್ ಬೆನ್ನು ವಿತ್ ವರ್ಕ್ ರಿಲೇಟೆಡ್ ಬೆನ್ನು ಆದ್ರೆ ಏನ್ ತೊಂದರೆ ಇಲ್ಲ, ಟೆಸ್ಟ್ ಮಾಡ್ಬೇಕಂತಿಲ್ಲ. ಒಂದು 2 ದಿನ ರೆಸ್ಟ್ ಮಾಡುವಾಗ ಸರಿ ಆಗ್ತದೆ, ಹಾಗೆಲ್ಲ ಆಗ್ತದೆ. ಇದು ಪದೇ ಪದೇ ಬರ್ತದೆ ಹೋಗ್ತದೆ, ಏನ್ ಮಾಡದಿದ್ರು ಬರ್ತದೆ, ಕೆಲವೊಮ್ಮೆ ವರ್ಕ್ ಇಲ್ಲದಿದ್ರು ಸಹ ದಿನ ಸಹ ಬರ್ತದೆ, ಹಾಗೆಲ್ಲ ಆದ್ರೆ ಮತ್ತೆ ಟೆಸ್ಟ್ ಮಾಡ್ಲೇಬೇಕಾಗ್ತದೆ. ಮತ್ತೆ ಯಾವುದೇ ಕಂಡೀಷನ್ಗಳು ಜಾಸ್ತಿ ಸಮಯ ನಾವು ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ, ಒಂದ್ಸಲ ಆದ್ರೂ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಲೇಬೇಕಾಗ್ತದೆ.
ಅಲ್ಲ, ಈಗ ಬೆನ್ನು ನೋವು ಬಂತು ಅಂತ ಹೇಳಿದ್ರೆ, ಈಗ ನಮಗೀಗ ನಾವು ಕೇಳುವಂಥದ್ದು ಬೆನ್ನು ನೋವು ಒಂದು ವೇಳೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಯಾವ ಥರದ ಪರೀಕ್ಷೆಗಳನ್ನು ಮಾಡ್ತಾರೆ ಸಾಮಾನ್ಯವಾಗಿ? ಬೆನ್ನು ನೋವಿಗೆ ಕೆಲವರು ಡೈರೆಕ್ಟ್ ನಮ್ಮ ಫಿಸಿಯೋಥೆರಪಿಗೆ ಬರ್ತಾರೆ. ಆವಾಗ ನಾವು ಅಸೆಸ್ಮೆಂಟ್ ಮಾಡ್ತೇವೆ. ಅದರಲ್ಲಿ SLR ಟೆಸ್ಟ್ ಬರ್ತದೆ, ಮತ್ತೆ ಬೇರೆ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಟೆಸ್ಟ್ ಬರ್ತದೆ. ಟೆಸ್ಟ್ಗಳನ್ನು ಮಾಡಿ ಮತ್ತೆ ಅಸೆಸ್ಮೆಂಟ್ ಮಾಡಿ ಪೋಸ್ಚರ್ ನೋಡಿ ಅದೆಲ್ಲ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಜಾಸ್ತಿಯಾಗಿ ಈಗ ಅಕ್ಯೂಟ್ ಸ್ಟೇಜ್ ಅಂದ್ರೆ ಈಗ ರೀಸೆಂಟ್ 1 ತಿಂಗಳ ಒಳಗಡೆ ಪೇನ್ ಬಂದದಷ್ಟೇ ಅಂತ ಕೇಸಸ್ ಆದ್ರೆ ನಾವು 2-3 ಡೇಸ್ ಸೆಷನ್ ಅಲ್ಲೇ ಅವರಿಗೆ ಕ್ಯೂರ್ ಆಗಿ ಹೋಗ್ತದೆ. ಕ್ಯೂರ್ ಆಗದೇ ಇದ್ರೆ ನಮಗೆ ಗೊತ್ತಾಗ್ತದೆ, ಇದು ಫಿಸಿಯೋಥೆರಪಿಯಲ್ಲಿ ಕ್ಯೂರ್ ಆಗುವಂಥದ್ದಲ್ಲ, ಇದಕ್ಕೆ ಡಾಕ್ಟರ್ ಕನ್ಸಲ್ಟೇಷನ್ ಬೇಕು ಅಂತ ಇರ್ತದೆ. ಎಕ್ಸ್ರೇ ಬೇಕು ಅಥವಾ MRI ಬೇಕಾಗ್ತದೆ. ಆವಾಗ ನಾವು ಡಾಕ್ಟರಿಗೆ ಕನ್ಸಲ್ಟೇಷನ್ ಮಾಡ್ತೇವೆ. ಸೊ ಆವಾಗ ಗೊತ್ತಾಗ್ತದೆ ಈ ತರ ಎಕ್ಸ್ರೇ ಮಾಡಬೇಕು, MRI, CT ಸ್ಕ್ಯಾನ್ ಅಥವಾ ಬೇರೆ ಸಮಸ್ಯೆ ಇದ್ರೆ ಅದಕ್ಕೆ ಕರೆಕ್ಟ್ ಆದ ಟೆಸ್ಟ್ಗಳು, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಅದೆಲ್ಲ ಮಾಡಿಕೊಂಡು ಗೊತ್ತಾಗ್ತದೆ. ಇದೆಲ್ಲ ಟೆಸ್ಟ್ಗಳು ಬರ್ತದೆ. ಓಕೆ, ಅಂದ್ರೆ ಈಗ ಉದಾಹರಣೆಗೆ ನಾವೇನಾದ್ರೂ ಮೊದಲಿಗೆ ನೀವು ಬೇರೆ ಎಲ್ಲ ನೀವು ಹೇಳಿರುವಂತದ್ದು ಒಂದು ಟೆಸ್ಟ್ ಹೇಳಿದ್ರಿ, SLR ಟೆಸ್ಟ್ ಅಂತ ಹೇಳ್ಕೊಂಡ್ಬಿಟ್ಟು. ಅದು ಸ್ಟ್ರೇಟ್ ಲೆಗ್ ರೈಸ್ ಟೆಸ್ಟ್ ಅಂತ. ಸೊ ನಾವು ಕಾಲನ್ನ ಲಿಫ್ಟ್ ಮಾಡುವಾಗ ಬೆನ್ನಲ್ಲಿ ಪೇನ್ ಬರುವಂತದ್ದು ನಾನು ಹೇಳಿದ್ನಲ್ಲ, ಬೆನ್ನಿಂದ ಕಾಲಿಗೆ ರಿಲೇಟೆಡ್ ಅಂತ. ಸೊ ಆ ಟೆಸ್ಟ್ ಮಾಡುವಾಗ ಬೆನ್ನಲ್ಲಿ ಪೇನ್ ಬರ್ತದೆ ಯೂಶುವಲಿ. ಸೊ ಅದನ್ನ ಟೆಸ್ಟ್ ಮಾಡ್ತೇವೆ. ಅದು ನಮ್ಮ ಫಿಸಿಯೋಥೆರಪಿ ರಿಲೇಟೆಡ್ ಟೆಸ್ಟ್ಗಳು. ಫಿಸಿಯೋಥೆರಪಿಯಲ್ಲಿ ಇದು ಮಾತ್ರ ಟೆಸ್ಟ್ ಅಥವಾ ಬೇರೆ ಏನೇನಾದರೂ ಟೆಸ್ಟ್ಗಳಿದೆಯಾ? ಬೇರೆ ಟೆಸ್ಟ್ಗಳಿದೆ. ನಾವು ಒಂದು ಪೋಸ್ಚರ್ ಫಸ್ಟ್ ಚೆಕ್ ಮಾಡ್ತೇವೆ. ಪೋಸ್ಚರ್ ಚೆಕ್ ಮಾಡಿದ ಮೇಲೆ ಅವ್ರದ್ದು ಮಸಲ್ ಸ್ಟ್ರೆಂತ್ ಚೆಕ್ ಮಾಡ್ತೇವೆ. ಕೋರ್ ಮಸಲ್ ಸ್ಟ್ರೆಂತ್ ಚೆಕ್ ಮಾಡ್ತೇವೆ. ಯಾಕಂದ್ರೆ ಕೋರ್ ಮಸಲ್ ವೀಕ್ ಇದ್ರೆ ನಿಮ್ಮ ಬೋನಿಗೆ ಎಫೆಕ್ಟ್ ಜಾಸ್ತಿ ಇರ್ತದೆ, ಅದನ್ನ ಟೆಸ್ಟ್ ಮಾಡ್ತೇವೆ. ಮತ್ತೆ SLR ಟೆಸ್ಟ್ ಬರ್ತದೆ. ಮತ್ತೆ ಸೈಟಿಕ್ ಪೇನಿಗೆ ಸಹ ಕೆಲವೊಮ್ಮೆ ನಾವು ಸ್ಟ್ರೆಚ್ ಮಾಡಿ ಚೆಕ್ ಮಾಡ್ತೇವೆ. ಸೈಟಿಕ್ ಪೇನ್ ಇದ್ರೆ ಶೂಟಿಂಗ್ ಪೇನ್ ಬರ್ತದೆ, ಒಮ್ಮೆಲೆ ಶೂಟ್ ಆದಾಗ ಆಗ್ತದೆ ಟೆಸ್ಟ್ ಮಾಡುವಾಗ. ಸೊ ಇದೆಲ್ಲ ನಾವು ಚೆಕ್ ಮಾಡಿ ನೋಡ್ತೇವೆ. ಓಕೆ, ಅಲ್ಲ ಸಯಾಟಿಕ್ ಪೇನ್ ಬಂದಿದ್ದಕ್ಕೂ ಕೂಡ ಏನಾದರೂ ಫಿಸಿಯೋಥೆರಪಿಯಲ್ಲಿ ಗುಣಪಡಿಸ್ಲಿಕ್ಕೆ ಆಗ್ತದಾ? ಹೌದೌದು. ಸಯಾಟಿಕ್ ಪೇನ್ ಅಂದ್ರೆ ನರ್ವ್ ಶಾರ್ಟ್ ಆಗುದು, ಅಂದ್ರೆ ಟೈಟ್ ಆಗುವಂಥದ್ದು. ಸೊ ಅದಕ್ಕೆ ನಾವು ಸಯಾಟಿಕ್ ನರ್ವ್ ರಿಲೀಸ್ ಟೆಸ್ಟ್ ಮಾಡ್ತೇವೆ, ರಿಲೀಸ್ ಟ್ರೀಟ್ಮೆಂಟ್ ಮಾಡ್ತೇವೆ. ಆ ಟ್ರೀಟ್ಮೆಂಟ್ ಇಂದ ಸ್ವಲ್ಪ ರಿಲೀಸ್ ಆಗ್ತದೆ. ಮತ್ತೆ ಅದರ ಜೊತೆ ನಾವು ಬೇರೆ ಎಕ್ಸರ್ಸೈಸಸ್ ಸಹ ಹೇಳಿ ಕೊಡ್ತೇವೆ. ಬಟ್ ಸಯಾಟಿಕ್ಗೆ ಹಾಗೆ ಮಾಡ್ತೇವೆ. ಮತ್ತೆ ಪೋಸ್ಚರ್ ಅಲ್ಲಿ ಅವ್ರು ಹೇಗೆ ಕುತ್ಕೊಳ್ಬೇಕು, ಹಾರ್ಡ್ ಸರ್ಫೇಸಾ, ಸಾಫ್ಟ್ ಸರ್ಫೇಸಾ, ಇದೆಲ್ಲ ಹೇಳಿಕೊಡ್ತೇವೆ. ಆಮೇಲೆ ಇದು ಏನಂದ್ರೆ ಹೇಳಿದ್ರೆ ಬಿಗಿಯಾದ ಡ್ರೆಸ್ಗಳನ್ನು ಧರಿಸೋದ್ರಿಂದನೂ ಕೂಡ ಏನಂದ್ರೆ ಬೆನ್ನೋವು ಬರುತ್ತೆ ಅಂತ ಹೇಳೋದನ್ನು ಕೇಳಿದ್ದೀನಿ, ನಿಜನಾ? ಬಿಗಿಯಾದ ಡ್ರೆಸ್ ಅಂದ್ರೆ ಕೆಲವರಿಗೆ ಟ್ರಿಗರ್ ಪಾಯಿಂಟ್ಸ್ ಇರ್ತದೆ ಬ್ಯಾಕ್ ಮಸಲ್ಸ್ ಅಲ್ಲಿ. ಆ ಟ್ರಿಗರ್ ಪಾಯಿಂಟ್ಸ್ ಏನಾಗ್ತದೆ, ಏನಾದ್ರು ಸಡನ್ ಪ್ರೆಸ್ ಆದ್ರೆ, ಓವರ್ ನಮ್ದು ವರ್ಕ್ ಲೋಡ್ ಇದ್ದಾಗ ಆಕ್ಟಿವೇಶನ್ ಆಗುವಂತ ಸಡನ್ ಮೂವ್ಮೆಂಟಿಗೆ, ಹಾಗೆ ಆ ಪ್ರೆಷರಿಗೆ ಕೆಲವೊಮ್ಮೆ ಪೇನ್ ಜಾಸ್ತಿ ಆಗ್ತದೆ. ಟೈಟ್ ಕಟ್ಟಿದ್ರೆ ಪೇನ್ ಜಾಸ್ತಿ ಆಗ್ತದೆ, ಹಾಗಾಗಿ ಬರ್ತದೆ ಜಾಸ್ತಿಯಾಗಿ. ಬಟ್ ಅದು ಎಲ್ರಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ವೀಕ್ನೆಸ್ ಇದ್ದವರಿಗೆ ಜಾಸ್ತಿಯಾಗಿ ಬರ್ಬೋದು. ಓಕೆ ಓಕೆ, ಅಂದ್ರೆ ಈಗ ಉದಾಹರಣೆಗೆ ಬೆಲ್ಟ್ ಅನ್ನ ಟೈಟ್ ಆಗಿ ಕಟ್ಕೊಳ್ಳೋದ್ರಿಂದ ಕೆಲವೊಮ್ಮೆ ಏನಂತ ಹೇಳಿದ್ರೆ ಪೇನ್ ಎಲ್ಲ ಬರ್ತದೆ, ಬೆನ್ನು ನೋವು ಬರುವಂತ ಸಾಧ್ಯತೆಗಳಿದೆ. ಅಂದ್ರೆ ಮೂವ್ಮೆಂಟ್ ರಿಸ್ಟ್ರಿಕ್ಟ್ ಆಗ್ತದಲ್ಲ. ಈಗ ತುಂಬಾ ಟೈಟ್ ಕಟ್ಟಿದ್ರೆ ಬಗ್ಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಹಿಂದೆ ಬಗ್ಲಿಕ್ಕೆ ಆಗುದಿಲ್ಲ, ಏಳುವಾಗ ಟೈಟ್ ಆಗ್ತದೆ, ಮಸಲಿಗೆ ಒಂಥರ ಹಿಡಿದು ಇಟ್ಟ ಹಾಗೆ ಆಗ್ತದಲ್ಲ, ಆವಾಗ ಅದು ಪೇನ್ ಬರ್ತದೆ ಮಸಲಿಗೆ. ಆಮೇಲೆ ಇನ್ನೂ ಒಂದಿಷ್ಟು ನಾನು ಕೇಳಿದ್ದೇನೆ, ಏನಂದ್ರೆ ಕೆಲವೊಮ್ಮೆ ಈ ನಮ್ಮ ಪರ್ಸ್ಗಳು ಅದಿದನ್ನೆಲ್ಲ ಏನಂತ ಹೇಳಿದ್ರೆ ಬ್ಯಾಕ್ ಪಾಕೆಟ್ ಅಲ್ಲಿ ಇಟ್ಕೊಳ್ಳುವಂತ ಅಭ್ಯಾಸಗಳು ಕೆಲವರಿಗೆ ಇಟ್ಕೊಳ್ಳುತ್ತೆ. ಆ ಪರ್ಸ್ಗಳನ್ನ ಇಟ್ಕೊಂಡು ಕೂತ್ಕೊಳ್ತಾ ಇದ್ರೆ ಅಥವಾ ಅದನ್ನ ಮಾಡ್ತಾ ಇದ್ರೆ ಕೂಡ ಆವಾಗ್ಲೂ ಕೂಡ ಏನಂತ ಹೇಳಿದ್ರೆ ಬ್ಯಾಕ್ ಪೇನ್ಗಳು ಬರುತ್ತೆ ಅನ್ನುವಂಥದ್ದನ್ನು ಕೇಳಿದ್ದೀನಿ, ನಿಜನಾ? ಬ್ಯಾಕ್ ಪೇನ್ ಜಾಸ್ತಿಯಾಗಿ ಬರ್ತದೆ. ಅದರಲ್ಲಿ ಪೋಸ್ಚರ್ ಏನ್ ಬರ್ತದೆ ಅದು ಬರ್ತದೆ. ನೀವು ಬಟಕ್ಸ್ ಪ್ಲೇಸ್ ಅಲ್ಲಿ ಪರ್ಸ್ ಇಟ್ರೆ ಏನಾಗ್ತದೆ, ಕುತ್ಕೊಳ್ಳುವಾಗ ಒಂದು ಸೈಡ್ ಪ್ರೆಷರ್ ಜಾಸ್ತಿ ಇರ್ತದೆ, ಇನ್ನೊಂದು ಸೈಡ್ ಕೆಳಗಡೆ ಇರ್ತದೆ. ಸೊ ಹೀಗೆ ವಾರೆ ಕುತ್ಕೊಳ್ತೀರಾ. ಸೊ ಹಾಗಾಗಿ ಬ್ಯಾಕ್ ಬೋನ್ಸ್ ಪೊಸಿಷನ್ ಚೇಂಜ್ ಆಗ್ತದೆ, ಮಸಲ್ ಪೊಸಿಷನ್ ಚೇಂಜ್ ಆಗ್ತದೆ. ಒಂದೇ ಮಸಲಿಗೆ ಜಾಸ್ತಿ ಪ್ರೆಷರ್ ಬೀಳ್ತದೆ, ಇನ್ನೊಂದಕ್ಕೆ ಕಮ್ಮಿ ಪ್ರೆಷರ್ ಬೀಳ್ತದೆ, ಹಾಗಾಗಿ ಪೇನ್ ಬರ್ತದೆ. ಮತ್ತೆ ಕೆಲವುದಕ್ಕೆ ನಮ್ದು ನರ್ವ್, ಸೈಟಿಕ್ ನರ್ವ್ ಏನ್ ಪಾಸ್ ಆಗ್ತದೆ ಅಲ್ಲಿಂದ, ಅದಕ್ಕೆ ಹಿಡಿದು ಕೂತಾಗ ಆಗ್ತದೆ, ಪಿಂಜ್ ಆಗ್ತದೆ, ಇಂಪಿಂಜ್ಮೆಂಟ್ ಆಗ್ತದೆ. ಸೊ ನರ್ವ್ ಇದು ಕಾಲು ಎಳೆಯುವುದು ಅದೆಲ್ಲ ಸ್ಟಾರ್ಟ್ ಆಗ್ತದೆ. ಓಕೆ ಓಕೆ, ಅದು ತೆಗ್ದ ಕೂಡಲೇ ರಿಲೀಸ್ ಆಗ್ತದೆ. ಓಕೆ, ಅಂದ್ರೆ ಅವರು ಏನಂತ ಹೇಳ್ತೀವಿ ಯಾವಾಗಲೂ ಕೂಡ ಏನಂದ್ರೆ ಕುಳಿತುಕೊಳ್ಳೋ ಭಂಗಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ತುಂಬಾ ಈಗ ಉದಾಹರಣೆಗೆ ಈಗ ಸೋಫಾ ಅಲ್ಲದೆ ಏನಂದ್ರೆ ಕಲ್ಲಿನ ಬೆಂಚಿನ ಮೇಲೆ ನಿರಂತರವಾಗಿ ಕುಳಿತುಕೊಳ್ಳುವಂಥದ್ದು, ಕಲ್ಲಿನ ಬೆಂಚಿನ ತರದಲ್ಲಿರುವಂಥದ್ರಲ್ಲಿ ನಿರಂತರವಾಗಿ ಕೂತ್ಕೊಳ್ಳುವಂಥದ್ದು, ಉದಾಹರಣೆಗೆ ಶಾಲೆಯ ಬೆಂಚ್ಗಳಲ್ಲಿ ಕೂತ್ಕೊಳ್ಳುವಂಥದ್ದು, ಅದರಿಂದ ಏನಂದ್ರೆ ಪೇನ್ ಬರುವಂಥ ಸಾಧ್ಯತೆಗಳಿದೆಯಾ? ಅದರಿಂದ ಪೇನ್ ಕೆಲವರಿಗೆ ಬರ್ತದೆ, ಮಸಲ್ಸ್ ವೀಕ್ನೆಸ್ ಇದ್ರೆ. ನಮ್ಮ ಬಾಡಿಯನ್ನ ಇರೆಕ್ಟ್ ಅಂದ್ರೆ ಸ್ಟ್ರೇಟ್ ಪೊಸಿಷನ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಆಗದೇ ಇದ್ರೆ ಬೆಂಡ್ ಮಾಡ್ತೇವೆ. ಬ್ಯಾಕ್ ಸಪೋರ್ಟ್ ಇರುವುದಿಲ್ಲ ಕೆಲವು ಸ್ಕೂಲಲ್ಲಿ, ಬೆಂಚ್ಗಳಲ್ಲಿ. ಕೆಲವು ಕಡೆ ಬೆಂಚ್ ಸಪೋರ್ಟ್ ಇರ್ತದೆ ಬಟ್ ಹಾರ್ಡ್ ಇರ್ತದೆ, ತುಂಬಾ ಏರ್ ಪೇರ್ ಇದ್ರೆ ಆ ತರ ಕಷ್ಟ ಆಗ್ತದೆ. ಸೊ ಬ್ಯಾಕ್ ಪೇನ್ ಬರ್ತದೆ ಹಾಗೆ ಇರುವಾಗ.
ಓಕೆ ಓಕೆ. ಆಮೇಲೆ ಮಲಗುವ ಭಂಗಿನೂ ಕೂಡ ಕರೆಕ್ಟ್ ಆಗಿರ್ಬೇಕಲ್ವಾ? ಹೌದು, ಹೌದು. ಅಂದ್ರೆ ಹಾಸಿಗೆ ಅನ್ನುವಂಥದ್ದು ಸರಿಯಾಗಿ ಇಲ್ಲದೆ ಇದ್ದಂತ ಸಂದರ್ಭಗಳಲ್ಲೂ ಕೂಡ ಕೆಲವರಿಗೆ ಸಾಫ್ಟ್ ಹಾಸಿಗೆ ಇದ್ರೆ ಆಗುದಿಲ್ಲ, ಹಾರ್ಡ್ ಇದ್ರೆ ಆಗುದಿಲ್ಲ. ಕೆಲವರು ಹೇಳ್ತಾರೆ ನೆಲದಲ್ಲಿ ಮಲಗಿದ್ರೆ ಒಳ್ಳೇದು. ಸೊ ಹೀಗೆಲ್ಲ ಡಿಫರ್ ಆಗ್ತದೆ ಅದು ಬ್ಯಾಕ್ ಪೇನ್ ಇರುವಾಗ. ಓಕೆ ಓಕೆ. ಅಂದ್ರೆ ಅದು ಅವರವರ ಬಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವರು ಹೆವಿ ಪರ್ಸನ್ ಇದ್ರೆ ಏಳುವಾಗ ಎಲ್ಲ ಪ್ರೆಷರ್ ಜಾಸ್ತಿ ಬ್ಯಾಕಿಗೆ ಬೀಳ್ತದೆ. ಸಪುರ ಇದ್ದವರು ಅವರಿಗೆ ಪ್ರೆಷರ್ ಡಿಫ್ರೆಂಟ್ ಆಗಿ ಇರ್ತದೆ. ಕೆಲವರು ಈಗ ಹೊಟ್ಟೆ ಮಸಲ್ಸ್ ಜಾಸ್ತಿ ಇರ್ತದೆ ಕೆಲವರಿಗೆ. ಈವನ್ ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ದೊಡ್ಡದಿರ್ತದೆ, ಬ್ಯಾಕ್ ಪೋಸ್ಚರ್ ಚೇಂಜ್ ಆಗ್ತದೆ, ನಡೆಯುವ ಭಂಗಿ ಚೇಂಜ್ ಆಗ್ತದೆ. ಮತ್ತೆ ಬೇರೆಯವರಲ್ಲಿ ಹೊಟ್ಟೆ ದೊಡ್ಡದಿರ್ತದೆ, ಅವರಲ್ಲಿ ಭಂಗಿ ಚೇಂಜ್ ಇರ್ತದೆ. ಸೊ ಆ ತರ ಡಿಫರ್ ಆಗ್ತದೆ ಅದರಲ್ಲಿ. ಓಕೆ ಓಕೆ. ಅಂದ್ರೆ ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಅವರ ದೇಹ ಪ್ರಕೃತಿಯನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಏನಂತ ಹೇಳಿದ್ರೆ ಬೆನ್ನು ಯಾವ ಕಾರಣದಿಂದ ಬಂದಿದೆ ಅಂತ ಸಹ ಹೇಳ್ಬೋದು. ಕೆಲವರಿಗೆ ವೇಟ್ ಇಂದಲೇ ಅವರ ವೇಟ್ ಜಾಸ್ತಿ ಇದ್ದೇ ಬ್ಯಾಕ್ ಪೇನ್ ಬರ್ಬೋದು. ಮತ್ತೆ ಕೆಲವರು ಎಕ್ಸಸೈಸ್ ದಿನ ಮಾಡ್ತಾರೆ, ಆದ್ರೆ ಏಳುದು ಕುತ್ಕೊಳ್ಳೋದು ಆ ಡಿಫ್ರೆಂಟ್ ಸ್ಟೈಲ್ಸ್ ಏನಿರುತ್ತೆ ಅದರಿಂದ ಸಹ ಬರ್ಬೋದು. ಓಕೆ ಓಕೆ. ಈಗ ನೀವು ಹೇಳಿದ್ರಿ, ಈಗ ಒಂದಿಷ್ಟು ವಿಷಯಗಳನ್ನು ಹೇಳಿದ್ದು ನಾವೀಗ ಏನಾದರೂ ಮಾತಾಡ್ತಾ ಇದ್ದಾಗ ಈ ಕಾರಣಗಳಿಂದ ಬರ್ಬೋದು, ಈ ಕಾರಣಗಳಿಂದ ಬರಬಹುದು ಅನ್ನುವಂಥದ್ದನ್ನೇ ಹೇಳಿದ್ರೆ ಅದಕ್ಕೆ ಪರೀಕ್ಷೆಗಳನ್ನು ಕೂಡ ನೀವು ಫಿಸಿಯೋಥೆರಪಿ ಲೆವೆಲಲ್ಲಿ ಮಾಡಲಿಕ್ಕಾಗತ್ತೆ. ಅದನ್ನು ಒಂದು ವೇಳೆ ಆಗಲಿಲ್ಲ ಅಂತೇಳಿ, ಗುಣ ಆಗಲಿಲ್ಲ ಅಂತ ಹೇಳಿದರೆ ನೀವು ಅದು ಫರ್ದರ್ ಟ್ರೀಟ್ಮೆಂಟಿಗೆ ಕಳಿಸ್ಬೇಕಾಗತ್ತೆ ಅಂತ ಹೇಳಿದ್ರಿ. ಈಗ ನಿಮ್ಮಲ್ಲಿ ಯಾವ ಥರದ ಚಿಕಿತ್ಸೆಗಳಿದೆ ಈ ಬೆನ್ನು ನೋವಿಗೆ? ಬೆನ್ನು ನೋವಿಗೆ ನಾನು ಆಲ್ರೆಡಿ ಹೇಳಿದ ಹಾಗೆ ಪೇನ್ ಮ್ಯಾನೇಜ್ಮೆಂಟಿಗೆ ನಾವು ಬೇರೆ ಟ್ರೀಟ್ಮೆಂಟ್ ಯೂಸ್ ಮಾಡ್ತೇವೆ, ಮತ್ತೆ ಎಕ್ಸಸೈಸ್ಗೆ ಬೇರೆ ಟ್ರೀಟ್ಮೆಂಟ್, ಪೋಸ್ಚರಲ್ ಕರೆಕ್ಷನಿಗೆ ಬೇರೆ ಟೈಪಲ್ಲಿ ಹೇಳಿಕೊಡ್ತೇವೆ. ಸೊ ಪೇನ್ ಟ್ರೀಟ್ಮೆಂಟಿಗೆ ಜಾಸ್ತಿಯಾಗಿ ಅಲ್ಟ್ರಾಸೌಂಡ್ IFT ಅನ್ನ ಯೂಸ್ ಮಾಡ್ತೇವೆ, ಮತ್ತೆ SWD ಅಂತ ಬರ್ತದೆ, ಮಾಯಿಸ್ಟ್ ಥೆರಪಿ ಕೊಡ್ತೇವೆ, ಇದೆಲ್ಲ ಕೊಡ್ತೇವೆ. ಮತ್ತೆ ಕೆಲವು ಪೇನ್ಸ್ಗೆ ನಾವು ಸ್ಟಾರ್ಟಿಂಗಲ್ಲೇ ಎಕ್ಸಸೈಸ್ ಹೇಳಿಕೊಡೋದಿಲ್ಲ. ಸೊ ಹೀಗೆ ಪೇನ್ ರಿಲೀಫ್ ಆದಮೇಲೆ ಎಕ್ಸಸೈಸ್ಗಳು ಬರ್ತದೆ. ಎಕ್ಸಸೈಸಲ್ಲಿ ತುಂಬ ಟೈಪಲ್ಲಿ ಇದೆ, ಯಾಕಂದರೆ ಬ್ಯಾಕಿಗೆ, ಮಸಲ್ಸ್ಗೆ, ಕೋರ್ ಮಸಲ್ಸಿಗೆ ಇದೆಲ್ಲ, ಮತ್ತೆ ಕಾಲಿದ್ದು ಲೆಗ್ಸ್ ಎಕ್ಸಸೈಸಸ್ ಇದೆಲ್ಲ ಬರ್ತದೆ. ಮತ್ತೆ ಪೋಸ್ಚರಲ್ ಕರೆಕ್ಷನ್ ಅದು ನಾರ್ಮಲಿ ಎಲ್ಲ ಕಡೆ ಸಹ ನಾವು ಹೇಳಿಕೊಡ್ತೀವಿ, ಪೋಸ್ಚರ್ ಮೇನ್ ನಮಗೆ ಬೇಕೆ. ಸೊ ಪೋಸ್ಚರಲ್ ಕರೆಕ್ಷನ್, ಸೊ ಇದು 3 ಟೈಪಲ್ಲಿ ಡಿವೈಡ್ ಮಾಡ್ತೇವೆ ನಾವು. ಪೋಸ್ಚರ್ ಬೇರೆ, ಎಕ್ಸಸೈಸ್ ಬೇರೆ, ಮತ್ತೆ ಪೇನ್ ಮ್ಯಾನೇಜ್ಮೆಂಟಿಗೆ ಬೇರೆಯಾಗಿ ಹೇಳಿಕೊಡ್ತೇವೆ. ಓಕೆ. ಈಗ ನೀವು ಹೇಳಿದ್ರಿ ಈಗ 3 ಥರದಲ್ಲಿ ಬೇರೆ ಬೇರೆ ಥರದ ಇದನ್ನ ಟ್ರೀಟ್ಮೆಂಟ್ಗಳಿದೆ ಅಂತೇಳಿ, ಒಂದೊಂದ್ರ ಬಗ್ಗೆನೇ ಹೇಳ್ಬೋದು. ಈಗ ಯಾವ ರೀತಿಯಲ್ಲಿ, ಈಗ ಉದಾಹರಣೆ ಫಾರ್ ಎಕ್ಸಾಂಪಲ್ ಪೋಸ್ಚರ್ಗಿಂದ ಏನಾದರೂ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಆಗ ನೀವು ಕೊಡುವಂಥ ಟ್ರೀಟ್ಮೆಂಟ್ ಯಾವ ಥರದಲ್ಲಿ ಇರುತ್ತೆ? ಪೋಸ್ಚರಲ್ಲಿ ನಾವು ಅವ್ರದ್ದು ಫಸ್ಟ್ ನಾವು ಎರೆಕ್ಟ್ ಸ್ಟ್ರೈಟ್ ನಿಲ್ಲಿಕ್ಕೆ ಹೇಳ್ತೇವೆ. ಅವ್ರು ಹೇಗೆ ನಿಂತಿದ್ದಾರೆ, ಅವ್ರದ್ದು ಕಾಲ್ ಬ್ಯಾಲೆನ್ಸ್ ಯಾವ ಕಡೆ ಜಾಸ್ತಿ ಉಂಟು, ಯಾವ ಕಡೆ ಕಮ್ಮಿ ಉಂಟು, ಅದನ್ನು ಫಸ್ಟ್ ಚೆಕ್ ಮಾಡ್ತೇವೆ. ಮತ್ತೆ ಬ್ಯಾಕ್ ಅಲ್ಲಿ ಸ್ಪೈನ್ ಹೇಗೆ ಉಂಟು, ಸ್ಪೈನ್ ಯೂಶುವಲಿ ಸ್ಟ್ರೇಟ್ ಇರಬೇಕು. ಕೆಲವರವ್ರದ್ದು ಡೈಲಿ ಆಕ್ಟಿವಿಟೀಸ್ ಇಂದ ಒಂದು ಸೈಡಿಗೆ ಬಂದಿರ್ಬೋದು, ಕೆಲವರಲ್ಲಿ ಸ್ಟ್ರೇಟ್ ಇರ್ತದೆ, ಬಟ್ ಮಸಲ್ ವೀಕ್ನೆಸ್ ಇರ್ತದೆ, ಒಂದು ಸೈಡ್ ಮಸಲ್ ವೀಕ್ನೆಸ್ ಇರುವುದಿಲ್ಲ. ಮತ್ತೆ ಮಸಲ್ ಮಾಸ್ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತೆ ಸ್ಪೈನ್ ಅಲ್ಲಿ ಒಂದು ಆರ್ಕ್ ಅಂತ ಇರುತ್ತೆ, ಲಾಡೋಟಿಕ್ ಆರ್ಕ್, ಅದನ್ನ ನೋಡ್ತೇವೆ. ಅದು ಬಿಟ್ಟು ಮತ್ತೆ ಪೋಸ್ಚರಲ್ಲಿ ಅದಷ್ಟು ಬರ್ತದೆ. ಮತ್ತೆ ಕುತ್ಕೊಂಡ ಭಂಗಿ ಹೇಗುಂಟು ಅದನ್ನು ನೋಡ್ತೇವೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಯಾವ ಮಸಲ್ಸ್ ವೀಕ್ ಉಂಟು, ಯಾವ ಮಸಲ್ಸ್ ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತೆ ಅವರು ಮನೆಯಲ್ಲಿ ಹೇಗೆ ಕುತ್ಕೊಳ್ಬೇಕು, ಯಾವ ಚೇರ್ ಅವರಿಗೆ ಈಸಿ, ಯಾವ ಚೇರ್ ಅಲ್ಲಿ ಕುತ್ಕೊಂಡ್ರೆ ಒಳ್ಳೇದು, ಅದೆಲ್ಲ ನೋಡ್ಕೊಂಡು ಹೇಳಿಕೊಡ್ತೇವೆ ನಾವು. ಅಂದ್ರೆ ಅದಕ್ಕೆ ಯಾವ ತರದ ಎಕ್ಸಸೈಸ್ಗಳಿರುತ್ತೆ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ನಮಗೆ ಎಕ್ಸ್ಟೆನ್ಷನ್ ಆ್ಯಂಡ್ ಫ್ಲೆಕ್ಷನ್ ಎಕ್ಸಸೈಸಸ್ ಅಂತ ಬರ್ತದೆ. ಅದನ್ನು ನಾವು ಅವರಿಗೆ ಡಿಸ್ಕ್ ಪ್ರಾಬ್ಲಮ, ನರ್ವ್ ಪ್ರಾಬ್ಲಮ, ಮಸಲ್ ಪ್ರಾಬ್ಲಮ ನೋಡಿಕೊಂಡು ಹೇಳಿಕೊಡುವಂಥದ್ದು. ಸೊ ಮಸಲ್ ಪ್ರಾಬ್ಲಮ್ ಇರುವಾಗ ಅಥವಾ ಡಿಸ್ಕ್ ಪ್ರಾಬ್ಲಮ್ ಇರುವಾಗ ಅವರಿಗೆ ಬೆಂಡ್ ಮಾಡುವಾಗ ಜಾಸ್ತಿ ನೋವಾ ಅಥವಾ ಹಿಂದೆ ಬೆಂಡ್ ಮಾಡುವಾಗ ಜಾಸ್ತಿ ನೋವಾ ನೋಡ್ತೇವೆ. ಏಳುವಾಗ ನೋವಾಗುದ ಬೆನ್ನು, ಕುತ್ಕೊಳ್ಳುವಾಗ ನೋವಾಗ್ತದ, ಅದನ್ನು ಸಹ ಚೆಕ್ ಮಾಡಬೇಕಾಗ್ತದೆ. ಬಿಕಾಸ್ ಇದು ಒಂದೊಂದು ಮಸಲ್ ಒಂದೊಂದು ಆಕ್ಷನ್ ಅನ್ನ ಮಾಡ್ತದೆ. ಏಳುವಾಗ ಒಂದು ಮಸಲ್ ಆಕ್ಷನ್ ಆದ್ರೆ ಕುತ್ಕೊಳ್ಳುವಾಗ ಇನ್ನೊಂದು ಮಸಲ್. ಕೆಲವರು ಈಗ ಮಕ್ಕಳೆಲ್ಲ ಹೇಗೆ ಸೋಫಾ ನೋಡಿದ ಒಮ್ಮೆಲೆ ಹೋಗಿ ಕುತ್ಕೊಳ್ತಾರೆ, ಅದು ಸಹ ಡಿಫರ್ ಆಗ್ತದೆ. ಕೆಲವು ಏಜ್ಡ್ ಅವರಲ್ಲಿ ಕುತ್ಕೊಳ್ಳುವಾಗ ಬ್ಯಾಲೆನ್ಸ್ ಆಗದೆ ಒಮ್ಮೆಲೆ ಕುತ್ಕೊಳ್ತಾರೆ. ಸೊ ಅದು ಆವಾಗ ಬೆನ್ನಿಗೆ ಎಫೆಕ್ಟ್ ಜಾಸ್ತಿ ಆಗ್ತದೆ, ಅದನ್ನು ನೋಡ್ಕೊಳ್ತೇವೆ. ಮತ್ತೆ ಪೋಸ್ಚರಲ್ಲಿ ಇನ್ನು ಏನು ಮಾಡ್ತೀರಿ ಅನ್ನೋಂಥದ್ದನ್ನು ನಾನು ನಿಮ್ಮ ಹತ್ರ ಕೇಳಬೇಕು. ಅದನ್ನು ಕೇಳೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿರಾಮವನ್ನು ತೆಗೆದುಕೊಂಡು ಬರೋಣ ಮೇಡಮ್. ವಿರಾಮದ ನಂತರ ನಾನು ಈ ಪೋಸ್ಚರ್ನಲ್ಲಿ ಇನ್ನೂ ಏನೇನು ಸಮಸ್ಯೆಗಳಿದೆ ಮತ್ತು ಅದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿದೆ, ಅಂದರೆ ನೀವು ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡ್ತೀರಿ, ಯಾವ ಥರದ ವ್ಯಾಯಾಮವನ್ನು ಮಾಡ್ತೀರಿ ಅಥವಾ ಯಾವ ಥರದ ಯೋಗವನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳ್ತೇನೆ. ಒಂದು ಬ್ರೇಕನ್ನು ತಗೊಂಡು ಬರೋಣ ಮೇಡಮ್. ಟೇಕ್ ಅ ಬ್ರೇಕ್.
ವಿರಾಮದ ನಂತರ ಕ್ಲಿನಿಕ್ ಟಾಕ್ಗೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ಸಂಧ್ಯಾ ನಾಯಕ್ ಅವರು. ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಮೇಡಮ್. ಮೇಡಮ್, ಈ ಬ್ರೇಕಿಗಿಂತ ಮುಂಚೆ ನಾವೇನಂತ ಹೇಳಿದ್ರಿ, ಬೆನ್ನು ನೋವಿನ ಬಗ್ಗೆ ಮಾತಾಡ್ತಿದ್ವಿ. ಬೇರೆ ಬೇರೆ ಥರದಲ್ಲಿ ಬೆನ್ನು ನೋವು ಬರಲಿಕ್ಕೆ ಕಾರಣಗಳಿದೆ, ಬರಬಹುದು ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಹಾಗೆ ಒಂದು ವೇಳೆ ಈ ಬೆನ್ನು ನೋವನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಇನ್ನೊಂದು ಸಮಸ್ಯೆಗೆ ಕಾರಣ ಆಗಬಹುದು ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಹಾಗೆ ಅದಕ್ಕೆ ಯಾವ ರೀತಿಯಲ್ಲಿ ಫಿಸಿಯೋಥೆರಪಿಲಿ ಯಾವ ಥರದ ಟೆಸ್ಟ್ಗಳಿದೆ ಅನ್ನುವಂಥದ್ದನ್ನು ಹೇಳಿದೆ. ಆ ಟೆಸ್ಟ್ಗಳನ್ನು ಮಾಡಿ ನಾವು ನೋಡ್ತೀವಿ. ಅದರಲ್ಲಿ ಒಂದು ವೇಳೆ ನಮಗೆ ಏನು ಸಿಗಲಿಲ್ಲ ಅಂತ ಹೇಳಿದರೆ ಅವ್ರನ್ನ ಫರ್ದರ್ ಟೆಸ್ಟಿಗೆ ನಾವು ಬೇರೆ ಕಡೆಗೆ ರೆಫರ್ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ನೀವೆಲ್ಲ ಹೇಳಿದ್ರಿ. ಆಮೇಲೆ ನಾವು ಈ ಮಾತಾಡುವಾಗ ಏನಂದರೆ, ಈ ಪೋಶ್ಚರಿಂದ ಏನಂತ ಹೇಳಿದ್ರೆ ಬೆನ್ನು ನೋವು ಬರುತ್ತೆ ಅನ್ನುವಂಥದ್ದು ನೀವು ಹೇಳಿದ್ರಿ. ಈ ಪೋಶ್ಚರ್ಗಳಿಂದ ಯಾವ್ಯಾವ ಥರದ ಬೆನ್ನು ನೋವುಗಳು ಬರುತ್ತೆ, ಯಾವ ರೀತಿಯಲ್ಲೆಲ್ಲ ಬೆನ್ನು ನೋವುಗಳು ಬರುವ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನೀವು ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ರಿ. ಈಗಲೂ ಇನ್ನೊಂದಿಷ್ಟು ನನಗೆ ತಿಳ್ಕೊಬೇಕು ಈ ಪೋಶ್ಚರ್ಸ್ ಬಗ್ಗೆ. ಈಗ ಉದಾಹರಣೆಗೆ ಸಪೋಸ್ ಇದು ಪೋಶ್ಚರಿಂದನೇ ಬಂದಿದ್ದು ಅಂತ ಹೇಳಿಕೊಂಡು ನಿಮಗೆ ಹೇಳಲಿಕ್ಕೆ ಯಾವುದು ಏನಾದರೂ ಪ್ರೂಫ್ ಏನಾದರೂ ಸಿಗತ್ತಾ? ಪ್ರೂಫ್ ಅಂದರೆ ನಾವು ಫಸ್ಟ್ ಡೀಟೇಲ್ಸ್ ಕೇಳ್ತೇವೆ. ಅವರಿಗೆ ಪೇನ್ ಎಷ್ಟು ಸಮಯದಿಂದ ಉಂಟು, ಯಾವಾಗ ಬಂದದ್ದು, ಮತ್ತೆ ಕೆಲವರು ಕೂಡಲೇ ಬರ್ತಾರೆ, ಕೆಲವು 2-3 ವರ್ಷದಿಂದ ಇತ್ತು ಈಗ ಬರ್ತಾರೆ, ಹಾಗೆಲ್ಲ ಬರ್ತಾರೆ. ಸೊ ಎಕ್ಯೂಟಾ ಕ್ರೋನಿಕಾ ಅದನ್ನು ಚೆಕ್ ಮಾಡ್ತೇವೆ. ಅದು ಚೆಕ್ ಮಾಡಿದ್ಮೇಲೆ ಅವರ ಏನು ವರ್ಕ್ ಮಾಡೋದು ಅವರು ಅದನ್ನು ಕೇಳ್ತೇವೆ. ಯಾಕಂದರೆ ಪೋಶ್ಚರ್ ಏನು ರಾಂಗ್ ಪೊಸಿಷನ್ ಬರೋದು ಒಂದು ವರ್ಕಿಂದ. ಅವ್ರದ್ದು ವರ್ಕ್ ಏನಾದರೂ ಲಿಫ್ಟಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಾರಾ, ಕುತ್ಕೊಂಡೇ ವರ್ಕ್ ಜಾಸ್ತಿಯಾ ಅಥವಾ ನಿಂತ್ಕೊಂಡೇ ವರ್ಕ್ ಜಾಸ್ತಿಯಾ, ಅದನ್ನು ನೋಡ್ಕೊಳ್ತೇವೆ. ಅದರ ಅಕಾರ್ಡಿಂಗ್ ನಾವು ಪೋಶ್ಚರಿಂದಲೇ ಬಂದಿರಬಹುದು ಅಂತ ಒಂದು ಊಹೆಯನ್ನು ಹಾಕ್ಬೋದು. ಪೋಶ್ಚರಿಂದ ಇವರಿಗೆ ಬಂದಿರ್ಬೋದು, ಅವರು ಲಿಫ್ಟಿಂಗ್ ಕೆಲಸನೇ ಜಾಸ್ತಿ ಮಾಡ್ತಾರೆ, ಹೆವಿ ವರ್ಕರ್, ಹಾರ್ಡ್ ವರ್ಕರ್ ಆದರೆ ಲಿಫ್ಟಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಿ ಜಾಸ್ತಿ ಬಗ್ಗುದು ಎತ್ತುದು ಏನಾದ್ರು ಎತ್ತುದು ಹಾಗೆ ಮಾಡಿದ್ರಿಂದ ಪೋಶ್ಚರ್ ಏನು ರಾಂಗ್ ಪೋಶ್ಚರಿಂದ ಮಾಡಿದ್ರಿಂದ ಬಂದಿರ್ಬೋದು ಅಂತ ಎಣಿಸ್ಬೋದು. ಅವರಿಗೆ ಪೋಸ್ಚರಲ್ ಕರೆಕ್ಷನ್ ಕೊಟ್ಟು ಒಂದು 2-3 ಡೇಸಲ್ಲಿ ಓಕೆ ಪೇನ್ ಸ್ವಲ್ಪ ರೆಡ್ಯೂಸ್ ಆದಾಗೆ ಫೀಲ್ ಆಗ್ತದೆ ಹೇಳ್ತಾರೆ ಕೆಲವರು. ಸೊ ಅವಾಗ ಪೋಶ್ಚರ್ ಅಂತಲೇ ಕನ್ಫರ್ಮ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ನಾವು ಬೇರೆ ಟೆಸ್ಟ್ ಸಹ ಮಾಡಿ ನೋಡ್ತೇವೆ. ಪೋಶ್ಚರಿಂದ ಹಾಗಾಗಿ ಬರ್ತದೆ ಜಾಸ್ತಿಯಾಗಿ. ಓಕೆ, ಈ ಪೋಶ್ಚರಿಂದ ಬರುವಂಥದ್ದಕ್ಕೆ ಯಾವ ಥರದ ಟ್ರೀಟ್ಮೆಂಟ್ಗಳನ್ನು ನೀವು ಕೊಡ್ತೀರಿ ಅನ್ನುವಂಥ ಪ್ರಶ್ನೆನ ನಾನು ಕೇಳಿದೆ. ಅದಕ್ಕೆ ನೀವು ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಿ, ಹೇಳ್ಬೋದು ಇನ್ನು ಯಾವ್ಯಾವ ರೀತಿಯಲ್ಲಿ ನೀವು ಅದಕ್ಕೆ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀರಿ? ಪೋಶ್ಚರ್ ಒಂದು ನಾವು ಕೆಲಸ ಹೇಗೆ ಅವರು ವರ್ಕಿಂಗ್ ಏರಿಯಾದಲ್ಲಿ ಹೇಗೆ ಕೆಲಸ ಮಾಡಬೇಕು, ಎಷ್ಟು ಹೊತ್ತಿಗೆ ಮಧ್ಯದಲ್ಲಿ ರೆಸ್ಟ್ ನೀವು ತಗೊಳ್ಬೇಕು, ಅಥವಾ ಅದು ಬಿಟ್ಟರೆ ಬೆಲ್ಟ್ ಯೂಸ್ ಮಾಡಬೇಕಾ, ಬೆಲ್ಟ್ ಅಗತ್ಯ ಇದೆಯಾ ಅದನ್ನ ಹೇಳಿಕೊಡ್ತೇವೆ. ಇದು ವರ್ಕ್ ರಿಲೇಟೆಡ್ ಅಲ್ಲಿ. ಮತ್ತೆ ಮನೆಯಲ್ಲಿ ಕುತ್ಕೊಳ್ಳುವಾಗ ಸಾಫ್ಟ್ ಚೇರ್ ಅಲ್ಲಿ ನೀವು ಕುತ್ಕೊಳ್ಬೇಕಾ, ಹಾರ್ಡ್ ಚೇರ್ ಅಲ್ಲಿ ಕುತ್ಕೊಳ್ಬೇಕಾ, ಬ್ಯಾಕ್ ಸಪೋರ್ಟ್ ಅಲ್ಲಿ ಕುತ್ಕೊಳ್ಬೇಕಾ ಅಥವಾ ವಿದೌಟ್ ಬ್ಯಾಕ್ ಸಪೋರ್ಟ್ ಎಷ್ಟೊತ್ತು ಕುತ್ಕೊಳ್ಬೇಕು ಅದನ್ನ ಹೇಳಿಕೊಡ್ತೇವೆ ಪೋಶ್ಚರಲ್ ಕರೆಕ್ಷನ್ ಅಲ್ಲಿ. ಮತ್ತೆ ಪೋಶ್ಚರ್ ಅನ್ನೋದು ನಮ್ದು ಲಾರ್ಡೋಡಿಕ್ ಕರ್ವ್ ಇರ್ತದೆ ಲಂಬಾರ್ ಆಸ್ಪೆಕ್ಟ್ ಅಲ್ಲಿ, ಲೋವರ್ ಬ್ಯಾಕ್ ಅಲ್ಲಿ. ಆ ಲಾರ್ಡೋಡಿಕ್ ಪೋಶ್ಚರ್ ಕೆಲವರಲ್ಲಿ ಕೈಫೋಟಿಕ್ ಆಗ್ತದೆ, ಅಂದ್ರೆ ಫುಲ್ ಬೆಂಡ್ ಆಗಿರ್ತದೆ. ಅದನ್ನ ಸ್ಟ್ರೇಟ್ ಮಾಡ್ಲಿಕ್ಕೆ ಅವರಿಗೆ ಗಡಿಗಡಿಗೆ ನಾವು ಒಂದು 1/2 hour 1 hour ಹೀಗೇನೆ ಕುತ್ಕೊಳ್ಳಿ ಅಂತ ಹೇಳಿಕೊಡುವಂಥದ್ದು. ಮತ್ತೆ ಆ ಇರೆಕ್ಟ್ ನಿಲ್ಲಿಕ್ಕೋಸ್ಕರ ಯಾವುದು ಮಸಲ್ ಆಕ್ಟಿವಿಟೀಸ್ ಏನ್ ಮಾಡ್ಬೇಕು ಅದನ್ನ ಹೇಳಿಕೊಡ್ತೇವೆ. ಇದು ಪೋಶ್ಚರ್ ಅಲ್ಲಿ ಬರ್ತದೆ. ಮತ್ತೆ ಸಾಫ್ಟ್ ಸರ್ಫೇಸ್ ಅಲ್ಲಿ ಕುತ್ಕೊಳ್ಳುವಾಗ ಏನಾಗ್ತದೆ, ನಮ್ಗೆ ಬೆನ್ನನ್ನ ಸ್ಟ್ರೇಟ್ ಹಿಡ್ಕೊಳ್ಳಿಕ್ಕೆ ಜಾಸ್ತಿಯಾಗಿ ಆಗುದಿಲ್ಲ. ಮತ್ತೆ ನಮ್ದು ಕಾಲಿದ್ದು ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಟೈಟ್ನೆಸ್ ಇದ್ರೆ ಕೆಲವರಿಗೆ ಸೋಫಾದಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಒಂಥರ ಟೈಟ್ ಫೀಲ್ ಆಗ್ತದೆ. ಸೊ ಬ್ಯಾಕ್ ಅಲ್ಲಿ ಪೋಶ್ಚರ್ ಚೇಂಜ್ ಆಗ್ತದೆ. ಸೊ ಇದನ್ನೆಲ್ಲ ನಾವು ಕರೆಕ್ಷನ್ ಕೊಡ್ತೇವೆ. ಮತ್ತೆ ಮೇನ್ಲಿ ನಾವು ಮಸಲ್ ಎಕ್ಸಸೈಸಸ್ ಏನು ಇದೆ ಅದನ್ನೇ ಹೇಳಿಕೊಡ್ತೇವೆ. ಅದರಿಂದ ಅವರಿಗೆ ಪೋಶ್ಚರ್ ಅನ್ನ ಒಂದು ಸ್ಟ್ರೇಟ್ ಮಾಡ್ಲಿಕ್ಕೆ, ಲಾರ್ಡೋಟಿಕ್ ಕರ್ವ್ ಅನ್ನ ಜಾಸ್ತಿ ಇದ್ದದ್ದು ರೆಡ್ಯೂಸ್ ಮಾಡ್ಲಿಕ್ಕೆ ಇದಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ನೀವು ಅಲ್ಲಿ ಮಾಡುವಂಥ ಎಕ್ಸಸೈಸ್ ಏನಾದರೂ ಇದೆಯಾ? ಅಂದರೆ ನಿಮ್ಗೆ ಅಂದರೆ ಬರೀ ಏನಾದರೂ ಅವ್ರ ಪೊಸಿಷನ್ ಅನ್ನು ಚೇಂಜ್ ಮಾಡ್ಕೊಳ್ಳೋದು ಮಾತ್ರ ಇರುತ್ತೆ ಅಥವಾ ಅದಕ್ಕೆ ಏನಾದರೂ ಎಕ್ಸಸೈಸ್ಗಳು ಏನಾದರೂ ಇದೆಯಾ? ಎಕ್ಸಸೈಸ್ಗಳು ಇರ್ತದೆ ಅದಕ್ಕೆ. ಒಂದು ಪೋಶ್ಚರ್ ನಾವು ಏನಿದೆ ನಾವು ಕುತ್ಕೊಂಡಾಗ ಮಿರರ್ ನೋಡಿ ನೀವು ಹೀಗೆ ಕುತ್ಕೊಳ್ಳಿ ಅಂತ ಹೇಳಿಕೊಡುವಂಥದ್ದು ಪೋಶ್ಚರ್ ಕರೆಕ್ಷನ್ ಹಾಗೆ ಹೇಳಿಕೊಡ್ತೇವೆ. ಯಾವ ಥರ ಏನು ಮಾಡಬೇಕು ಹೇಳಿಕೊಡ್ತೇವೆ. ಬೇರೆ ಅವರು ಮಲ್ಗಿ ಕೆಲವು ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇದೆ, ಕೋರ್ ಮಸಲ್ಸ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಅದನ್ನು ಹೇಳಿಕೊಡ್ತೇವೆ. ಪ್ಲಾಂಕ್ಸ್, ಈಗ ಜಿಮ್ ಅಲ್ಲಿ ಕೆಲವರು ಆಪ್ಸಿಗೆ ಎಕ್ಸಸೈಸ್ ಮಾಡ್ತಾರೆ 6 ಆಪ್ಸ್ ಬರ್ಲಿಕ್ಕೋಸ್ಕರ. ಆ ತರ ಬೇಸಿಕ್ ಎಕ್ಸಸೈಸ್ ಏನಿದೆ ಅದನ್ನು ಹೇಳಿಕೊಡ್ತೇವೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಬೇಸಿಕ್ ಎಕ್ಸಸೈಸ್ ಇಂದ ಸ್ಟಾರ್ಟ್ ಮಾಡಿ ಒಂದು ಪೋಸ್ಚರಲ್ ಕರೆಕ್ಷನ್, ಮತ್ತೆ ಬೇಸಿಕ್ ಎಕ್ಸಸೈಸ್ ಒಂದು ಬೋನ್ಸ್ ಇದ್ದು ಜಸ್ಟ್ ಬಿಸೈಡ್ ಅಲ್ಲಿ ಏನ್ ಮಸಲ್ಸ್ ಇದೆ ಅದಕ್ಕೆ ನಾವು ಸ್ಟ್ರೆಂತ್ ಮಾಡ್ಲಿಕ್ಕೋಸ್ಕರ ಅದು ಎಕ್ಸಸೈಸ್ ಹೇಳಿಕೊಡ್ತೇವೆ. ಮತ್ತೆ ಸೈಡ್ ಮಸಲ್ಸಿಗೆ ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನ್ ಮಲ್ಗಿ ಕೆಲವು ಎಕ್ಸಸೈಸಸ್ ಇದೆ ಅದನ್ನ ಹೇಳಿಕೊಟ್ಟು ಪೋಸ್ಚರಲ್ ಕರೆಕ್ಷನ್ ಅನ್ನ ಮಾಡ್ತೇವೆ ನಾವು. ಓಕೆ,
ಅಲ್ಲೇ ಇಲ್ಲಿ ಏನಂತ ಹೇಳಿದ್ರೆ ಯಾವುದಾದ್ರೂ ಯೋಗ ಅನ್ನುವಂಥದ್ದು ಏನಾದರೂ ಹೆಲ್ಪ್ ಆಗಬಹುದಾ ಇದು ಪೋಸ್ಚರ್ಸ್ ಕರೆಕ್ಟ್ ಮಾಡುವಂಥ ಇದರಲ್ಲಿ? ನಾರ್ಮಲ್ ಪರ್ಸನ್ ಜಸ್ಟ್ ಪೋಸ್ಚರಲ್ ಕರೆಕ್ಷನ್ ಆ ಥರಕ್ಕೆ ಬಂದರೆ ಸೂರ್ಯ ನಮಸ್ಕಾರಗಳು ಜಾಸ್ತಿಯಾಗಿ ಮಾಡ್ತಾರಲ್ಲ, ಅದನ್ನು ಮಾಡ್ಬೋದು. ಬಟ್ ಈಗ ಬ್ಯಾಕ್ ರಿಲೇಟೆಡ್ ಏನು ಮೆಡಿಕಲ್ ಕಂಡೀಷನಿಂಗ್ ಬಂದರೆ, ಅಂದರೆ ಡಿಸ್ಕ್ ಪ್ರಾಬ್ಲಮ್ ಅದೆಲ್ಲ, ಅವಾಗ ಸೂರ್ಯ ನಮಸ್ಕಾರ ಎಲ್ಲ ಮಾಡ್ಲಿಕ್ಕಾಗಲ್ಲ. ಬೆಂಡಿಂಗ್ ಪೋಸ್ಚರ್ ಮಾಡಲಿಕ್ಕಿಲ್ಲ, ಹೀಗೆ ಹಿಂದೆ ಮಾಡಬಾರ್ದು, ಈ ಥರ ಕೆಲವು ಪೋಸ್ಚರ್ಸ್ ಮಾಡಲಿಕ್ಕಿಲ್ಲ ಅಂತ ಇರ್ತದೆ, ಆಕ್ಷನ್ಸ್ ಮಾಡಲಿಕ್ಕಿಲ್ಲ ಅಂತ. ಸೊ ಆವಾಗ ಯೋಗ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಆ ಏನು ಮಸಲ್ ಇದೆ ಅದನ್ನು ಕ್ಯೂರ್ ಮಾಡಿ, ಅದಕ್ಕೆ ಸ್ಟ್ರೆಂತ್ ಮಾಡಿ, ಮತ್ತೆ ವಾಪಸ್ ಅವರು ಏನು ಯೋಗ ಮಾಡ್ತಿದ್ರ, ರನ್ನಿಂಗ್ ಮಾಡ್ತಿದ್ರ, ಅದನ್ನೆಲ್ಲ ಮಾಡ್ಬೋದು ಅವರು. ಸೊ ಪೇನ್ ಇರುವಾಗ, ವೀಕ್ನೆಸ್ ಇರುವಾಗ, ಕೋರ್ ಸ್ಟ್ರೆಂತ್ ಇಲ್ಲದೆ ಇದ್ದಾಗ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂದ್ರೆ ಯೋಗ ಮತ್ತೆ ಎಕ್ಸಸೈಸ್ಗಳನ್ನ ಮಾಡಬಾರ್ದು, ಕೆಲವೊಂದು ಎಕ್ಸಸೈಸ್ಗಳನ್ನ ಹಾಗಿದ್ರೆ ಬೆನ್ನು ನೋವು ಇದ್ದಾಗ. ಆದ್ರೆ ಕೆಲವರು ಏನಂತ ಹೇಳಿದ್ರೆ ಹೇಳುವಂಥದ್ದನ್ನು ನಾನು ಕೇಳಿರುವಂಥದ್ದು, ಈಗ ಉದಾಹರಣೆಗೆ ಬೆನ್ನು ನೋವು ಇದೆ ಅಂತ ಹೇಳಿದ್ರೆ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನಾಗಲಿ ಆ ಥರದ ವ್ಯಾಯಾಮಗಳು ಅನ್ನುವಂಥದ್ದು ನಿಮಗೆ ಬೆನ್ನನ್ನು ತುಂಬಾ ಸದೃಢ ಮಾಡುತ್ತೆ, ಬೆನ್ನು ನೋವನ್ನು ಕಡಿಮೆ ಮಾಡುತ್ತೆ ಅನ್ನುವಂಥ ಮಾತುಗಳು ಒಂದು ಚಾಲ್ತಿಯಲ್ಲಿದೆ. ಇದು ನಿಜಾನಾ? ಹೌದೌದು. ಹೊಟ್ಟೆ ಮೇಲೆ ಮಲಗಿದ್ರೆ ಬ್ಯಾಕ್ ಇದ್ದು ಏನು ನಾನು ಹೇಳ್ತಿದ್ದೆ, ಡಿಸ್ಕ್ ಫ್ಲೆಕ್ಷನ್ ಅಂದ್ರೆ ಮುಂದೆ ಬಗ್ಗಿದ್ರೆ ಜಾಸ್ತಿಯಾಗಿ ಡಿಸ್ಕ್ ಜಾಸ್ತಿ ಹೊರಗೆ ಬರುವ ಚಾನ್ಸಸ್ ಇರ್ತದೆ. ನಾವು ಹಿಂದಕ್ಕೆ ಬಗ್ಗಿದ್ರೆ ಡಿಸ್ಕ್ ನಾರ್ಮಲ್ ಪೊಸಿಷನ್ಗೆ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ. ಮತ್ತೆ ಇದು ರಿಲ್ಯಾಕ್ಸ್ಡ್ ಪೊಸಿಷನ್, ನಮ್ದು ಮಸಲ್ಸ್ ಫುಲ್ ರಿಲ್ಯಾಕ್ಸ್ ಇರ್ತದೆ. ನಾ ಹೇಳಿದೆಲ್ಲ, ಒಂದು ಹ್ಯಾಮ್ಸ್ಟ್ರಿಂಗ್ ಮಸಲ್ ಟೈಟ್ನೆಸ್ ಇದ್ರೆ ಸ್ಟ್ರೇಟ್ ಮಲಗುವಾಗ ಕಾಲ್ ಸಡನ್ ತನ್ನಷ್ಟಕ್ಕೆ ಸ್ವಲ್ಪ ಬೆಂಡ್ ಇರ್ತದೆ, ಸ್ಟ್ರೇಟ್ ಮಲಗ್ಲಿಕ್ಕೆ ಆಗುದಿಲ್ಲ. ಅದೇ ಹೊಟ್ಟೆ ಮೇಲೆ ಮಲಗಿದ್ರೆ ಒಂಥರ ರಿಲ್ಯಾಕ್ಸ್ ಪೊಸಿಷನ್ ಆಗ್ತದೆ. ಸೊ ಇದು ಮಲಗ್ಲಿಕ್ಕೆ ಆಗುವವರಿಗೆ ಮಾತ್ರ ಮಲಗ್ಲಿಕ್ಕೆ ಹೇಳ್ತೇವೆ ನಾವು. ಕೆಲವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದ್ರೆ ಅಂತವರಿಗೆಲ್ಲ ಕೊಡುದಿಲ್ಲ ನಾವು. ಏಜ್ ರಿಲೇಟೆಡ್ ಬ್ರೀದಿಂಗ್ ಪ್ರಾಬ್ಲಮ್ ಇದ್ರೆಲ್ಲ ಆ ತರ ಮಲಗುವಾಗ ಆಗುದಿಲ್ಲ ಅವರಿಗೆ ಬ್ರೀದಿಂಗ್ ಮಾಡ್ಲಿಕ್ಕೆಲ್ಲ. ಅವರಿಗೆ ಬೇರೆ ಟೈಪ್ ಇದ್ದು ಎಕ್ಸಸೈಸಸ್, ಪೊಸಿಷನ್ಸ್ ಹೇಳಿಕೊಡ್ತೇವೆ. ಬಟ್ ಹೀಗೆ ಉಲ್ಟಾ ಹೊಟ್ಟೆ ಮೇಲೆ ಮಲಗಿದ್ರೆ ಜಾಸ್ತಿಯಾಗಿ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಹಾಗೆ ಮಲಗಿದ್ರು ಏನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಏನಂದ್ರೆ ಕೆಲವರು ಹೇಳುವಂಥದ್ದನ್ನು ನಾನು ಕೇಳಿದ್ದೇನೆ. ಏನಂತ ಹೇಳಿದ್ರೆ ಈಗ ಹೊಟ್ಟೆಯ ಮೇಲೆ ಮಲಗು ಮಾಡುವಂಥ ಆಸನಗಳಿದೆ, ಕೆಲವೊಂದು ಭುಜಂಗಾಸನ ಇರಬಹುದು, ಈ ಥರದ ಕೆಲವೊಂದು ಆಸನಗಳು ಅನ್ನುವಂಥದ್ದು ಎಷ್ಟೋ ನಿಮಗೆ ಏನಂತ ಹೇಳಿದ್ರೆ ಬೆನ್ನು ನೋವನ್ನು ರಿಲ್ಯಾಕ್ಸ್ ಮಾಡುತ್ತೆ, ಅದು ತುಂಬ ಫ್ಲೆಕ್ಸಿಬಲ್ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಜಾನಾ? ಫ್ಲೆಕ್ಸಿಬಲ್ ಮಾಡ್ತದೆ. ಆದ್ರೆ ಕೆಲವರಿಗೆ ಏನಾಗ್ತದೆ, ಪೇನ್ ತುಂಬಾ ಇದ್ದ ಕಾರಣ ಆ ಪೊಸಿಷನ್ ಮಾಡಿದ್ರೆ ಆಕ್ಚುಲಿ ರಿಲೀಫ್ ಸಿಗ್ತದೆ, ಬಟ್ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ಅದಕ್ಕೆ ಹಾಗೆ ಪೊಸಿಷನ್ಗೆ ಇಡ್ಲಿಕ್ಕೋಸ್ಕರ ಬೇರೆ ಟೈಪ್ ಅಲ್ಲಿ ಹೇಳಿಕೊಡ್ತೇವೆ. ಲೈಕ್ ಪಿಲ್ಲೋಸ್ ಇಟ್ಟು ಪಿಲ್ಲೋಸ್ ಮೇಲೆ ರಿಲ್ಯಾಕ್ಸ್ ಮಲಗಿ ಆ ಥರ ಹೇಳಿಕೊಡ್ತೇವೆ. ಮತ್ತೆ ಅದನ್ನು ಸ್ಲೋಲಿ ಪಿಲ್ಲೋಸ್ ತೆಗೆದು ಕೈ ಮೇಲೆ ಪ್ರೆಷರ್ ಹಾಕಿ ಹೀಗೆ ಹಿಂದೆ ಬೆಂಡ್ ಮಾಡಲಿಕ್ಕೆ ಆ ಥರ ಹೇಳಿಕೊಡ್ತೇವೆ. ಸೊ ಪೊಸಿಷನ್ಸ್ ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗುದಿಲ್ಲ. ಅದರ ಅಕಾರ್ಡಿಂಗ್ ನಾವು ಡಿಫ್ರೆಂಟ್ ಆಗಿ ಹೇಳಿಕೊಡ್ತೇವೆ, ಆಗುವವರಿಗೆ ಈ ಥರ ಮಾಡಲಿಕ್ಕೆ. ಸೊ ಆ ಥರ ಮಾಡ್ಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಪೇನ್ ಇದ್ರೆ ಮಾತ್ರ ಯಾವುದೇ ಪೇನ್ ಇದ್ರೆ ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಓಕೆ, ಅಂದ್ರೆ ವಿದೌಟ್ ಕುರ್ಚಿ ಕೂತ್ಕೊಂಡು ಮಾಡುವಂಥ ಕೆಲವೊಂದು ಎಕ್ಸಸೈಸ್ಗಳು ಅನ್ನುವಂಥದ್ದು ಕೂಡ ಬೆನ್ನು ನೋವನ್ನು ಗಟ್ಟಿ ಮಾಡುತ್ತೆ, ಬೆನ್ನು ನೋವಿಗೆ ಪರಿಹಾರ ಅಂತ ಹೇಳುವಂಥದ್ದು ಇದೆ ಅಲ್ಲ, ಇದು ನಿಜನಾ? ನೀವು ಹೇಳಿದ್ದು ಸ್ಕ್ವಾಟ್ಸ್ ಮಾಡ್ತೇವಲ್ಲ, ಆ ಪೊಸಿಷನ್ಸ್, ಆ ಪೊಸಿಷನ್ಸ್ ಜಾಸ್ತಿಯಾಗಿ ಪೋಸ್ಚರ್ ಮೇಂಟೈನ್ ಮಾಡಿದ್ರೆ ಮಾಡಬಹುದು. ಕೆಲವರು ಅವರಿಗೆ ಆ ಸ್ಕ್ವಾಟ್ಸ್ ಪೊಸಿಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬೆಂಡ್ ಮಾಡಿ ಅರ್ಧ ಕೂತ್ ಹಾಗೆ ಮಾಡಿ ಹೇಳ್ತಾರೆ. ಅವಾಗ ಏನಾಗ್ತದೆ, ಬೆಂಡ್ ಆದಷ್ಟು ಪೇನ್ ಜಾಸ್ತಿ ಆಗ್ತದೆ. ಸೊ ಇದು ಡಿಫರ್ ಆಗ್ತದೆ, ಅದು ಯಾರು ಮಾಡ್ತಿದ್ದಾರೆ, ಯಂಗ್ ಏಜಿನವರ, ಓಲ್ಡ್ ಏಜಿನವರ, ಮಸಲ್ ವೀಕ್ನೆಸ್ ಇದ್ದವರ, ಬ್ಯಾಕ್ ಪೇನ್ ಆಲ್ರೆಡಿ ಏನಾದ್ರು ಪೇನ್ ಇದ್ದ ಕಂಡೀಷನ್ ಅವ್ರು ಮಾಡ್ತಾರ, ಅದೆಲ್ಲ ಡಿಫರ್ ಆಗ್ತದೆ. ಮತ್ತೆ ಕೋರ್ ಸ್ಟ್ರೆಂತ್ ಇಲ್ಲದೆ ಡೈರೆಕ್ಟ್ ಕೆಲವರು ಸ್ಕ್ವಾಟ್ಸ್ ಮಾಡ್ತಾರೆ, ಕಾಲ್ ವೀಕ್ನೆಸ್ ಆಲ್ರೆಡಿ ಇರ್ತದೆ, ಬೆನ್ನಲ್ಲಿ ವೀಕ್ನೆಸ್ ಇರ್ತದೆ. ಅವಾಗ ಅವ್ರಿಗೆ ಏನಾಗ್ತದೆ, ಬ್ಯಾಲೆನ್ಸ್ ತಪ್ತದೆ, ಜಾಸ್ತಿ ರಿಪಿಟೇಟಿವ್ ಮಾಡ್ಲಿಕ್ಕೆ ಆಗಲ್ಲ. ಕೆಲವರಿಗೆ ಜಸ್ಟ್ ಒಂದು ಸಲ ಮಾಡಿ ಎದ್ಮೇಲೆ ಕಾಲ್ ಜೋರ್ ನೋವಾಗುದು, ಬೆನ್ನು ನೋವಾಗುದು, ಕೆಲವರಿಗೆ ಹೀಗೆಲ್ಲ ಆಗ್ತದೆ. ಅವಾಗ ಅವಾಯ್ಡ್ ಮಾಡಬೇಕಾಗ್ತದೆ. ಓಕೆ, ಅಂದ್ರೆ ಸ್ಕ್ವಾಟ್ಸ್ ಅನ್ನುವಂಥದ್ದು ಒಳ್ಳೇದಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಅಂದ್ರೆ ಕೇವಲ ಏನಂತ ಹೇಳಿದ್ರೆ ಮಲಗುವುದ್ರ ಮೂಲಕನೇ ಅವ್ರು ಏನಂತ ಹೇಳಿದ್ರೆ ಪೋಸ್ಚರ್ಸ್ಗಳನ್ನು ಸರಿ ಮಾಡಬಹುದು. ಬೇಸಿಕ್ ಎಕ್ಸಸೈಸ್ ಇಂದಲೇ ಅವ್ರು ಮತ್ತೆ ಈ ಸ್ಕ್ವಾಟ್ಸ್ ಪೊಸಿಷನ್ಸ್ ಆಗಲಿ ಮತ್ತೆ ಬೇರೆ ಆಸನಗಳಾಗ್ಲಿ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಇನ್ನು ಬೇರೆ ಯಾವ ಕಾರಣಗಳು ನೀವು ಹೇಳಿದ್ರೆ, ಒಂದು ಪೋಸ್ಚರ್ ಅನ್ನುವಂಥದ್ದು ಹೇಳಿದ್ರೆ, ಇನ್ನು ಬೇರೆ ಯಾವ ಕಾರಣದಿಂದ ಇದು ಬೆನ್ನು ನೋವು ಬರ್ತದೆ? ಬೇರೆ ಜಾಸ್ತಿಯಾಗಿ ಸ್ಪಾಂಡಿಲೋಸಿಸ್ ಮತ್ತೆ ಡಿಸ್ಕ್ ಪ್ರಾಬ್ಲಮ್ ಇಂದ ಬೆನ್ನು ನೋವು ಬರ್ತದೆ. ಮತ್ತೆ ರಿಪಿಟೇಟಿವ್ ಆಕ್ಷನ್ಸ್ ಅಥವಾ ಮಸಲ್ ಸ್ಪಾಸಮ್, ಮಸಲ್ ಸ್ಟ್ರೆಸ್ ಜಾಸ್ತಿ ಆದ್ರೆ ಬ್ಯಾಕ್ ಪೇನ್ ಬರ್ತದೆ. ಅದು ಸ್ಪೈನಿಗೆ ಪೇನ್ ಬರುತ್ತಿಲ್ಲ, ಸ್ಪೈನ್ ಮಸಲ್ಸಿಗೆ ಬರುತ್ತಿಲ್ಲ, ಸೈಡ್ ಮಸಲ್ಸಿಗೆ ಜಾಸ್ತಿಯಾಗಿ ಪೇನ್ ಬರ್ತದೆ.
ಮತ್ತೆ ಸ್ಪೈನಲ್ಲಿ ಬೆನ್ನು ಮೂಳೆಯಲ್ಲೇ ಪೇನ್ ಬರ್ತದಲ್ಲ, ಅದು ಡಿಫರೆಂಟ್ ಆಗ್ತದೆ. ಡಿಸ್ಕ್ ಇಂದ ಆಗಿರ್ಬೋದು, ಸ್ಪಾಂಡಿಲೋಸಿಸ್ ಇಂದ ಬರ್ತದೆ, ಅಥವಾ ಸಡನ್ ಏನಾದ್ರೂ ಬಂದು ಹಿಟ್ ಆದದಿದ್ರೆ ಅದರಿಂದ ಬರ್ತದೆ. ಸೊ ಈ ಥರದಲ್ಲಿ ಬಂದದ್ದಕ್ಕೆ ಏನಾದರೂ ಫಿಸಿಯೋಥೆರಪಿ ಅನ್ನೋದು ಕೆಲಸ ಮಾಡ್ತದಾ? ಹೌದೌದು. ಒಂದು ನಾವು ಅದು ಡಿಸ್ಕ್ ಏನು ಹೊರಗೆ ಬಂದಿದೆ ಅದು ನಾರ್ಮಲ್ ಪೊಸಿಷನಿಗೆ ತರಲಿಕ್ಕೋಸ್ಕರ ಕೆಲವು ಪೊಸಿಷನಿಂಗ್ ಮಾಡ್ತೇವೆ. ಆ ಪೊಸಿಷನಿಂಗ್ ಮಾಡಿದ್ರಿಂದ ರಿಟರ್ನ್ ಬರಲಿಕ್ಕೆ ಈಸಿ ಆಗ್ತದೆ. ಅದು ಮಾಡಿ ಕೆಲವರಿಗೆ ಸಿವಿಯರ್ ಪೇನ್ ಇರ್ತದೆ. ಪೇನ್ ಇರುವಾಗ ನಾವು ಮೊಡ್ಯಾಲಿಟೀಸ್, ಎಲೆಕ್ಟ್ರಿಕ್ ಮೊಡ್ಯಾಲಿಟೀಸ್ ಏನು ಹೇಳಿದೆ ಅದನ್ನೇ ಯೂಸ್ ಮಾಡಿ ಅದರಿಂದ ಪೇನ್ ಅನ್ನು ರೆಡ್ಯೂಸ್ ಮಾಡಿ ಮತ್ತೆ ಸ್ಲೋಲಿ ಎಕ್ಸಸೈಸ್ ಅನ್ನು ಹೇಳಿಕೊಡ್ತಾ ಅದನ್ನ ಇಂಪ್ರೂವ್ಮೆಂಟ್ ತಕೊಂಡು ಬರ್ತೇವೆ. ಮತ್ತೆ ಜಾಸ್ತಿಯಾಗಿ ಕೆಲವರಿಗೆ ಸಡನ್ ಬೈಕ್ ರೈಡ್ ಮಾಡುವಾಗ, ಕೆಲವ್ರದ್ದು ಈಗ ಬೈಕ್ ಡಿಫ್ರೆಂಟ್, ಈಗ ಹೊಸ ಹೊಸ ಬೈಕ್ ಬಂದಿದೆ, ಪೊಸಿಷನ್ಸ್ ಬೆಂಡ್ ಮಾಡಿ ತುಂಬಾ ದೂರದಲ್ಲಿ ಹ್ಯಾಂಡಲ್ ಇರ್ತದೆ. ಸೊ ಆ ಪೊಸಿಷನ್ಸ್ ಮೇಲೆ ಸಹ ಕೆಲವರಿಗೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರ್ತದೆ. ಓಕೆ. ಸೊ ಇಂಥ ಸಂದರ್ಭಗಳಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಫಿಸಿಯೋಥೆರಪಿ ಅನ್ನೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಿ? ಹೌದು, ಹೆಲ್ಪ್ ಆಗ್ತದೆ. ಈಗ ಜಾಸ್ತಿಯಾಗಿ ಹೊಸ ಬೈಕ್ ತಕೊಂಡ್ರು, ಹೊಸ ಸೋಫಾ ತಕೊಂಡ್ರು, ಅದರಲ್ಲಿ ಹ್ಯಾಬಿಟ್ ಇರುವುದಿಲ್ಲ ಅವರಿಗೆ. ಸೊ ಒಂದ್ಸಲ ಅದು ಒಂದು ಹ್ಯಾಬಿಟ್ ಆಗುವ ತನಕ ಪೇನ್ ಇರ್ತದೆ ಕೆಲವರಿಗೆ. ಸೊ ಮೇನ್ಲಿ ನಾವು ಬ್ಯಾಕ್ ಮೇಲೆ ಜಾಸ್ತಿಯಾಗಿ ಪೊಸಿಷನಿಂಗ್, ಪೋಸ್ಚರ್, ಮಸಲ್ ವೀಕ್ನೆಸ್ ಇದರ ಮೇಲೆ ಡಿಪೆಂಡ್ ಆಗಿ ಎಕ್ಸಸೈಸ್ ಅನ್ನ ಹೇಳಿಕೊಡ್ತೇವೆ. ಈಗ ಮಸಲ್ ವೀಕ್ನೆಸ್ ಅಂತ ಹೇಳ್ತೀರಿ, ಮಸಲ್ ವೀಕ್ನೆಸ್ ಅನ್ನುವಂಥದ್ದು ಅದನ್ನ ಮಸಲ್ ಸ್ಟ್ರೆಂತ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸ್ಪೆಸಿಫಿಕ್ ಆಗಿರುವಂಥ ಆಸನಗಳು ಯಾವುದು? ಜಾಸ್ತಿಯಾಗಿ ಬ್ರಿಡ್ಜಿಂಗ್ ಹೇಳಿಕೊಡ್ತೇವೆ. ಬ್ರಿಡ್ಜಿಂಗ್ ಅಂದ್ರೆ ಎರಡು ಕಾಲು ಮಡಚಿ ಮಲಗಿ ಸೊಂಟನ್ನ ಮೇಲೆ ಎತ್ತುವಂಥದ್ದು, ಇದನ್ನು ಹೇಳಿಕೊಡ್ತೇವೆ. ಮತ್ತೆ ಟಮ್ಮಿ ಇನ್ ಮಾಡಿ ರಿಲ್ಯಾಕ್ಸ್ ಮಾಡುವಂಥದ್ದು ಇದನ್ನು ಹೇಳಿಕೊಡ್ತೇವೆ ಬೇಸಿಕ್ ಎಕ್ಸಸೈಸಸ್ ಅಲ್ಲಿ. ಮತ್ತೆ ಲೆಗ್ ರೈಸ್ ಆಗಲಿ, ಬ್ಯಾಕ್ ಸ್ಟ್ರೆಂಥನಿಂಗ್, ಪ್ರೋನ್ ಹೊಟ್ಟೆ ಮೇಲೆ ಮಲಗಿ ಕೈ ಹೀಗೆ ಮೇಲೆ ನೋಡುವಂಥದ್ದು, ಇದೆಲ್ಲ ಬೇಸಿಕ್ ಇಂದ ಸ್ಟಾರ್ಟ್ ಆಗುವಂಥ ಎಕ್ಸಸೈಸಸ್. ಇದನ್ನ ಇಂಪ್ರೂವ್ಮೆಂಟ್ ಬರ್ತಾ ಬರ್ತಾ ನಾವು ಏನು ಆ್ಯಪ್ಸಿಗೆ ಸ್ಟ್ರೆಂತ್ ಮಾಡಲಿಕ್ಕೆ ಎಕ್ಸಸೈಸ್ ಮಾಡ್ತೇವೆ. 6 ಆ್ಯಪ್ಸ್ ಬರಲಿಕ್ಕೆ ಸ್ಟ್ರೆಂಥಿಂಗ್ ಮಾಡ್ತಾರಲ್ಲ, ಹಾಗೆ ಸ್ಲೋಲಿ ಅದಕ್ಕೆ ಸಹ ನಾವು ಕಾನ್ಸಂಟ್ರೇಟ್ ಮಾಡಿ ಅದನ್ನ ಮಾಡ್ಬೋದು. ಪ್ಲ್ಯಾಂಕ್ಸ್ ಅಂತ ಏನು ಹೇಳ್ತೇವೆ, ಪ್ಲ್ಯಾಂಕ್ಸ್ ಎಕ್ಸಸೈಸಸ್, ಸೈಡ್ ಪ್ಲ್ಯಾಂಕ್ಸ್, ಫ್ರಂಟ್ ಪ್ಲ್ಯಾಂಕ್ಸ್ ಇದನ್ನ ಮಾಡ್ಬೋದು. ಮತ್ತೆ ಕೆಲವರು ಪುಷಪ್ಸ್ ಎಲ್ಲ ಮಾಡ್ತಾರೆ, ಪುಷಪ್ಸ್ ಮಾಡಿಸ್ತಾರೆ. ಅದೆಲ್ಲ ಹೈಯರ್ ಸ್ಟೇಜಸ್, ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿ ಹೈಯರ್ ಸ್ಟೇಜಸ್ಗೆ ಹೋಗುವಂಥದ್ದು. ಸೊ ಫಸ್ಟ್ ಬೇಸಿಕ್ ಎಕ್ಸಸೈಸಸ್ ನಾವು ಜಾಸ್ತಿಯಾಗಿ ಮಲ್ಗಿ ಪೋಸ್ಚರ್ ಕರೆಕ್ಷನ್ ಮತ್ತೆ ಕೋರ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮೇನ್ ನಾವು ಫೋಕಸ್ ಮಾಡ್ತೇವೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಮತ್ತೆ ಅದಕ್ಕೆ ಕರೆಕ್ಟಾಗಿ ಟ್ರೈನಿಂಗ್ ಅನ್ನು ಕೊಡ್ತೇವೆ. ಓಕೆ. ಈಗ ಉದಾಹರಣೆಗೆ ಅಂಗಾತ ಮಲಗಿಬಿಟ್ಟು ಏನಂತ ಹೇಳಿದ್ರೆ ಸೈಕ್ಲಿಂಗ್ ಅನ್ನು ಮಾಡ್ತಾರೆ ಕೆಲವರು. ಆ ಸೈಕ್ಲಿಂಗ್ ಮಾಡೋದ್ರಿಂದ ಬೆನ್ನು ನೋವು ಅನ್ನೋದು ಸರಿ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ, ಇದು ನಿಜನಾ? ಸೈಕ್ಲಿಂಗ್ ಆಕ್ಚುಲಿ ಕಾಲನ್ನ ಮೇಲೆ ಎತ್ತುವಾಗ ಬ್ಯಾಕ್ ಏನಿದೆ ಅದು ಸ್ಟ್ರೇಟ್ ಪೊಸಿಷನಿಗೆ ಬರ್ತದೆ. ಪಿಲ್ಲೋ ಇಡದೇ ಇದ್ರೆ ಬ್ಯಾಕ್ ಇದೆ ಎಲ್ಲ ಸ್ಟ್ರೇಟ್ ಪೊಸಿಷನಿಗೆ ಬರ್ತದೆ. ಕಾಲ್ ಕೆಳಗಿಟ್ಟಾಗ ಬ್ಯಾಕ್ ಇದೇನು ಆರ್ಕ್ ಇದೆ, ಮಲಗಿದಾಗ ನಮ್ಮ ಬೆನ್ನಡಿ ಕೈ ಹೋಗುವಷ್ಟು ಗ್ಯಾಪ್ ಇರ್ತದೆ ಕೆಲವರಿಗೆ. ಸೊ ಅದೇ ಕಾಲ್ ಎತ್ತಿದಾಗ ಆ ಲಾಡೋಟಿಕ್ ಪೋಸ್ಚರ್ ಏನಿದೆ ಅದು ಸ್ಟ್ರೇಟಿಗೆ ಬರ್ತದೆ. ಸೊ ಆ ಸ್ಟ್ರೇಟ್ ಪೊಸಿಷನ್ ಇದ್ರೆ ಆಕ್ಚುಲಿ ಒಳ್ಳೇದು. ಸೊ ಅದು ಹಾಗೆ ಇಟ್ಟು ಅವರು ಸೈಕ್ಲಿಂಗ್ ಮಾಡ್ಲಿ ಅಥವಾ ಕಾಲ್ ಲಿಫ್ಟ್ ಮಾಡಿ ಕೆಳಗೆ ಮಾಡೋದು ಮಾಡ್ಲಿ, ಅದು ಅವರ ಮಸಲ್ ಸ್ಟ್ರೆಂಥನಿಂಗ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಬೀಳ್ತದೆ, ಯಾಕಂದ್ರೆ ಮಸಲ್ ವೀಕ್ ಇರ್ತದಲ್ಲ, ಬೆನ್ಮೂಳೆ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಸ್ವಲ್ಪ ದಿನ ನೋವಿರ್ತದೆ. ಬಟ್ ಯೂಶುವಲಿ ಅದು ಏನು ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೊಸ ಎಕ್ಸಸೈಸ್ ಮಾಡುವಾಗ ಜಾಸ್ತಿಯಾಗಿ ಪೇನ್ ಬರ್ತದೆ, ಹಾಗೆ ಸಹ ಹೇಳ್ಬೋದು. ಓಕೆ. ಆಮೇಲೆ ಇನ್ನೊಂದೇನೆಂದ್ರೆ ಅಂಗಾತ ಮಲಗಿಬಿಟ್ಟು ಏನಂದ್ರೆ 30 ಡಿಗ್ರಿಯಷ್ಟು ಕಾಲನ್ನ ಮೇಲೆ ಎತ್ತಿಬಿಟ್ಟು ಅದನ್ನ ಒಂದು 15 ಮಿನಿಟ್ಸ್ ಅಥವಾ 15 ಕೌಂಟ್ ಆಗುವವರೆಗೆ ಇಡುವಂಥದ್ದು, 15 ಸೆಕೆಂಡ್ಸ್ ಕೌಂಟ್ ಆಗುವವರೆಗೆ ಏನಂತ ಹೇಳಿದ್ರೆ ಇಟ್ಕೊಂಡು ಆಮೇಲೆ ಅದನ್ನು ಡೌನ್ ಮಾಡುವಂಥ, ಅಂದ್ರೆ ಒಂದೊಂದು ಕಾಲು ನಮ್ಮ ಇಟ್ಟು ಮಾಡುವಂಥದ್ದನ್ನೆಲ್ಲ ಹೇಳ್ತಾರಲ್ಲ, ಇದು ಕೂಡ ಏನಂದ್ರೆ ಬೆನ್ನು ನೋವಿನ ಎಕ್ಸಸೈಸ್ ಅಥವಾ ಇದು ಬೇರೆದಕ್ಕೆ ಆಗುವಂಥ? ಇದು ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಲ್ಲಿ ಬರ್ತದೆ. ಇದು ಸಹ ಎರಡು ಕಾಲು ಒಟ್ಟಿಗೆ ಮೇಲೆ ಎತ್ತುದು, ಅದು ಸ್ಟ್ರೆಂಥನಿಂಗ್ ನಾವು ಗ್ರೇಡ್ಸ್ ಏನು ಹೇಳ್ತೇವೆ ಅದನ್ನು ಮಾಡ್ತೇವೆ. ಒಂದು 70 ಡಿಗ್ರಿ ಅಷ್ಟು ಎತ್ತಿದ್ರೆ ಅವ್ರದ್ದು ಸ್ಟ್ರೆಂತ್ ಇಷ್ಟಿದೆ, 30 ಡಿಗ್ರಿ ಅಷ್ಟು ಎತ್ತಲಿಕ್ಕಾದ್ರೆ ಅವ್ರದ್ದು ಸ್ಟ್ರೆಂತ್ ಇಷ್ಟಿದೆ. ಮತ್ತೆ ನಾವು 15 ಸೆಕೆಂಡ್ಸ್ ಹಿಡ್ಲಿಕ್ಕೆ ಆಯ್ತಾ, 25 ಸೆಕೆಂಡ್ಸ್ ಹಿಡ್ಲಿಕ್ಕೆ ಆಯ್ತಾ, ಅದರ ಮೇಲೆ ಸಹ ಅವ್ರದ್ದು ಗ್ರೇಡ್ಸ್ ಬರ್ತದೆ. ಮಸಲ್ ಸ್ಟ್ರೆಂತ್ ಅನ್ನು ನಾವು ಹಾಗೆ ಚೆಕ್ ಮಾಡುದು. ಕಾಲು ಎತ್ತಲಿಕ್ಕೆ ಹೇಳಿ ಎಷ್ಟೊತ್ತು ಹಿಡಿತಾರೆ ಅದರ ಅಕಾರ್ಡಿಂಗ್ ಅವರ ಸ್ಟ್ರೆಂತ್ ಹೇಳ್ಬೋದು. ಲೈಕ್ ಗ್ರೇಡ್ 2 ಅಲ್ಲಿ ಉಂಟು ಅಂದ್ರೆ ಜಸ್ಟ್ ಎತ್ತಲಿಕ್ಕಾಯ್ತು ಮತ್ತೆ ಹಿಡಿಲಿಕ್ಕಾಗ್ಲಿಲ್ಲ, ಬಿಟ್ರು ಅಂದ್ರೆ ಸ್ಟ್ರೆಂತ್ ಜಾಸ್ತಿ ಇಲ್ಲ. ಕೆಲವರು 15 ಸೆಕೆಂಡ್ಸ್ ತನಕ ಹಿಡಿಲಿಕ್ಕಾಯ್ತು, ಸೊ ಇನ್ನೂ ಸ್ಟ್ರೆಂಥನಿಂಗ್ ಮಾಡಿಸ್ಬೋದು ಹಾಗೆ. ಸೊ ಅದು ಗ್ರೇಡ್ಸ್ ಬರ್ತದೆ. 70 ಡಿಗ್ರಿ ಹಿಡಿತಾರೆ ಕೆಲವರು, 30 ಡಿಗ್ರಿ, ಕೆಲವರು ಜಸ್ಟ್ ಅಬೌವ್ ದ ಬೆಡ್
ಬೆಡ್ ಲೈನ್ ಅವ್ರದ್ದು ಸ್ಟ್ರೇಟ್ ಲೈನ್ಗಿಂತ ಜಸ್ಟ್ ಎಬೋ ಹಿಡ್ಕೊಂಡ್ರೆ ಇಷ್ಟು ಸ್ಟ್ರೆಂತ್ ಇದೆ, ಆ ಸ್ಟ್ರೆಂತ್ ವೈಸ್ ಬರ್ತಿದೆ. ಇದು ಕೋರ್ ಸ್ಟ್ರೆಂಥನಿಂಗ್ ಅಲ್ಲಿ ಬರ್ತದೆ ಈ ಎಕ್ಸಸೈಸ್. ಓಕೆ ಮೇಡಮ್, ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮ ಹತ್ರ ನಾನು ಕೇಳಬೇಕು. ಆ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿರಾಮವನ್ನು ತೆಗೆದುಕೊಂಡು ಬರೋಣ. ವಿರಾಮದ ನಂತರ ನಾನು ನಿಮ್ಮ ಹತ್ರ ಇನ್ನೂ ಒಂದಿಷ್ಟು ಎಕ್ಸಸೈಸ್ಗಳ ಬಗ್ಗೆ ನಾನು ಕೇಳ್ತೀನಿ. ಯಾಕೆಂದರೆ ಈ ಎಕ್ಸಸೈಸ್ಗಳು ಅನ್ನುವಂಥದ್ದು ಏನಾದರೂ ಹೆಲ್ಪ್ ಆಗುತ್ತಾ ಅನ್ನುವಂಥದ್ರ ಬಗ್ಗೆ ನಾನು ಕೆಲವೊಂದಿಷ್ಟು ಮಿತ್ಸ್ಗಳ ಬಗ್ಗೆ ನಾನು ನಿಮ್ಮ ಹತ್ರ ಕೇಳ್ತೇನೆ ಮೇಡಮ್. ಓಕೆ, ಒಂದು ಬ್ರೇಕ್ ತೆಗೆದುಕೊಂಡು ಬರೋಣ. ಟೇಕ್ ಎ ಬ್ರೇಕ್. ವಿರಾಮದ ನಂತರ ಕ್ಲಿನಿಕ್ ಟಾಕ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಘವೇಂದ್ರ ಸಾಲಿಗ್ರಾಮ. ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ಸಂಧ್ಯಾ ನಾಯಕ್ ಅವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಮೇಡಮ್. ಮೇಡಮ್, ಈ ಬ್ರೇಕಿಗಿಂತ ಮುಂಚೆ ನಾವೇನಂತ ಹೇಳಿದ್ರೆ ಹಲವಾರು ಎಕ್ಸಸೈಸ್ಗಳು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಒಂದಿಷ್ಟು ಮಾತಾಡಿದ್ವಿ. ಉದಾಹರಣೆಗೆ ನೀವು ಪ್ಲ್ಯಾಂಕ್ಸು, ಸ್ಕ್ವಾಟ್ಸು ಅದ್ರ ಬಗ್ಗೆ, ಹಾಗೆ ಕೆಲವೊಂದಿಷ್ಟು ಯೋಗಾಸನಗಳು, ಮಲಗಿ ಮಾಡಬಹುದಾದಂಥ ಯೋಗಾಸನಗಳು, ಅಂದರೆ ಕೌಚ ಮಲಗಿ ಮಾಡುವಂಥ ಯೋಗಾಸನಗಳು ಕೂಡ ಬೆನ್ನನ್ನು ಸ್ಟ್ರೆಂತ್ ಮಾಡಲಿಕ್ಕೆ ಹೆಲ್ಪ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿದರೆ. ಆದರೆ ಬಟ್ ಯಾವುದಕ್ಕೂ ಕೂಡ ಏನಂದರೆ ಪ್ರತಿಯೊಂದಕ್ಕೂ ಕೂಡ ಯಾವಾಗಲೂ ಸರಿಯಾದಂಥ ಗುರುಗಳು ಅಥವಾ ಸರಿಯಾದಂಥ ಮಾರ್ಗದರ್ಶಕರು ಇರಲೇಬೇಕು. ಇಲ್ಲದೇ ಇದ್ದರೆ ಅದು ಇನ್ನೊಂದು ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ರಿ. ಈಗ ನೀವು ಹೇಳ್ತಾ ಇದ್ರಿ ಏನಂದರೆ ಬೆನ್ನು ನೋವು ಬಂತು ಅಂತ ಹೇಳಿದ್ರೆ ಕಾಲು ವೀಕ್ನೆಸ್ ಆಗುತ್ತೆ ಅಂತ ಹೇಳಿದ್ರಿ. ಕಾಲು ವೀಕ್ನೆಸ್ ಆಗುವಂಥ ಚಾನ್ಸಸ್ ಇದೆ, ನರಗಳ ಸಮಸ್ಯೆಗಳು ಬರ್ಬೋದು, ಕಾಲಿಗೆ ಹೋಗುವಂಥ ನರಗಳ ಸಮಸ್ಯೆ ಬರಬಹುದು ಅಂತ ಹೇಳಿದ್ರಿ. ಇದು ಯಾವ ಹಂತದಲ್ಲಿ ಬರುತ್ತೆ? ಇದು ಒಂದು ವೇರ್ ಆ್ಯಂಡ್ ಟೇರ್, ರಿಪೀಟೆಡ್ ವೇರ್ ಆ್ಯಂಡ್ ಟೇರ್ ಆಗಿ ಡಿಸ್ಕ್ ಹೊರಗೆ ಬಂದು ಡಿಸ್ಕ್ ಯಾವಾಗ ಅದು ನರ್ವಿಗೆ ಇಂಪಿಂಜ್ ಆಗ್ತದೆ ಆವಾಗ ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ. ಕೆಲವರಿಗೆ ಕಾಲಲ್ಲಿ ನಮ್ನೆಸ್ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಸಡನ್ ವೀಕ್ನೆಸ್ ಸ್ಟಾರ್ಟ್ ಆಗ್ತದೆ, ಇನ್ ಕೆಲವರಿಗೆ ಒಂಥರ ಕಾಲಲ್ಲಿ ಇರುವೆ ಬಂದಾಗಿ ಗಡಿಗಡಿಗೆ ಆಗುವಂಥದ್ದು, ಕೆಲವರಿಗೆ ಕಂಟಿನ್ಯೂಸ್ ಕೂತ್ರೆ ಮಾತ್ರ ಆಗ್ತದೆ, ಇನ್ ಕೆಲವರಿಗೆ ಗಡಿಗಡಿಗೆ ಯಾವ ಪೊಸಿಷನ್ ಎಂತ ಮಾಡಿದ್ರು ಗಡಿಗಡಿಗೆ ಕಾಲಲ್ಲಿ ಇರುವೆ ಬಂದ ಹಾಗೆ ಆಗುದು, ನಮ್ನೆಸ್, ಕಾಲು ಫುಟ್ಟಲ್ಲಿ ಸೆನ್ಸೇಷನ್ ಕಮ್ಮಿ ಆದ ಹಾಗೆ ಆಗುದು. ಇದು ಬಂದ್ರೆ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಲೇಬೇಕು ಅಂತ ಅರ್ಥ. ಇದು ಯಾವಾಗ ಬರ್ತದೆ ಅಂದ್ರೆ ಒಂದು ಡಿಸ್ಕ್ ಕಂಡೀಷನ್ ಹೇಳಿದೆಲ್ಲ ಆವಾಗ, ಮತ್ತೆ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ ಇರುವಾಗ ಬೋನ್ ಗ್ಯಾಪ್ಸ್ ಕಮ್ಮಿ ಆಗ್ತಾ ಬಂದು ಡಿಸ್ಕ್ ಸಹ ವೇರ್ ಆ್ಯಂಡ್ ಟೇರ್ ಆಗಿ ಆ ಗ್ಯಾಪ್ ಕಮ್ಮಿ ಆಗುವಾಗ ನರ್ವಿಗೆ ಯಾವಾಗ ಇಂಪಿಂಜ್ ಆಗ್ತದೆ ಆವಾಗ ಸ್ಟಾರ್ಟ್ ಆಗುವಂಥದ್ದು. ಮತ್ತೆ ಸಡನ್ ಬಿದ್ದು ಸೊಂಟಕ್ಕೆ ಪ್ರೆಷರ್ ಜಾಸ್ತಿ ಬಿದ್ದು ಕೆಲವರಿಗೆ ಫ್ರ್ಯಾಕ್ಚರ್ ಆಗಿ ಆ ಫ್ರ್ಯಾಕ್ಚರ್ ಆದ ಏನು ಸ್ಮಾಲ್ ಪಾರ್ಟಿಕಲ್ ಇರುತ್ತೆ ಆ ನರ್ವ್ ಹತ್ರ ಬಂದು ನಿಂತ್ರೆ ಇದು 3-4 ಕಂಡೀಷನ್ ಅಲ್ಲಿ ಕಾಲಿದು ವೀಕ್ನೆಸ್ ಬರ್ತದೆ ಜಾಸ್ತಿಯಾಗಿ. ಸೊ ಇದು ಡಿಫರ್ ಆಗ್ತದೆ, ಒಂದು ಯಾವ ಲೆವೆಲ್ ಅಲ್ಲಿ ನಮ್ಗೆ ಪ್ರಾಬ್ಲಮ್ ಆಗಿದೆ ಅದು ಡಿಪೆಂಡ್ ಆಗ್ತದೆ. ಮತ್ತೆ ಸೆನ್ಸರಿ ಪ್ರಾಬ್ಲಮ್ಸ್ ಬರ್ತದೆ, ಕೆಲವರಿಗೆ ಬಿಸಿ ಕಾಲಿಗೆ ಬಿದ್ರೂ ಗೊತ್ತಾಗುದಿಲ್ಲ, ಮುಟ್ಟಿದ್ರೂ ಗೊತ್ತಾಗುದಿಲ್ಲ, ಅಥವಾ ಏನಾದ್ರು ಪಿನ್ನಿಂದ ಜಸ್ಟ್ ಟಚ್ ಮಾಡಿದ್ರೂ ಗೊತ್ತಾಗುದಿಲ್ಲ, ಈ ಪ್ರಾಬ್ಲಮ್ಸ್ ಬರ್ತದೆ. ಇನ್ ಕೆಲವರಿಗೆ ವೀಕ್ನೆಸ್ ಬರ್ತದೆ, ಅಂದ್ರೆ ಪಾದದ್ದು ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ನಡಿಲಿಕ್ಕೆ ಆಗ್ತದೆ ಆದ್ರೆ ಫುಟ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ವೀಕ್ನೆಸ್ ಸ್ಟಾರ್ಟ್ ಆಗ್ತಾ ಉಂಟಂತ ಅರ್ಥ. ಇನ್ ಕೆಲವರಿಗೆ ಸಡನ್ ಡೈರೆಕ್ಟ್ ಫುಲ್ ವೀಕ್ನೆಸ್ ಬರುದು, ಎರಡು ಕಾಲು ಹಂದಾಡ್ಲಿಕ್ಕೂ ಆಗುದಿಲ್ಲ, ಎಂತ ಸಹ ಮಾಡ್ಲಿಕ್ಕೆ ಆಗಲ್ಲ, ಏಳ್ಲಿಕ್ಕೂ ಸಹ ಆಗುದಿಲ್ಲ. ಹೀಗೆ ಡಿಫ್ರೆಂಟ್ ಸ್ಟೇಜ್ ವೈಸ್ ಡಿಫ್ರೆಂಟ್ ವೀಕ್ನೆಸ್ ಬರ್ತದೆ. ಕೆಲವರಿಗೆ ವೀಕ್ನೆಸ್ ಮತ್ತೆ ಸೆನ್ಸರಿ ಇಶ್ಯೂ ಎರಡೂ ಇರ್ತದೆ, ಕೆಲವರಿಗೆ ಸೆನ್ಸರಿ ಇಶ್ಯೂ ಏನಿರುವುದಿಲ್ಲ, ಕಾಲು ಮುಟ್ಟಿದ್ರೆ ಗೊತ್ತಾಗ್ತದೆ, ಎಲ್ಲ ಗೊತ್ತಾಗ್ತದೆ, ಬಟ್ ವೀಕ್ನೆಸ್ ಮಾತ್ರ ಇರ್ತದೆ. ಸೊ ಇದು ಯಾವ ಲೆವೆಲಲ್ಲಿ ಆಗಿದೆ, ಎಷ್ಟು ಪರ್ಸೆಂಟ್ ನರ್ವ್ ಇಂಪಿಂಜ್ ಆಗಿದೆ ಅಥವಾ ನರ್ವ್ ಪ್ರಾಬ್ಲಮ್ ಬಂದಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇದಕ್ಕೆ ನಾವು ಸೆಪ್ರೇಟ್ ಆಗಿ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಕೊಟ್ಟು ನಾವು ಎಕ್ಸಸೈಸನ್ನು ಹೇಳಿಕೊಡ್ಬೇಕಾಗ್ತದೆ. ಯಾಕಂದರೆ ಬೆನ್ನಿಗೆ ಜಾಸ್ತಿ ಪ್ರೆಷರ್ ಬಿದ್ದರೆ ವೀಕ್ನೆಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ನಾವು ಆ್ಯಕ್ಚುಲಿ ವೀಕ್ನೆಸ್ ಕಮ್ಮಿ ಮಾಡಿ ಸ್ಟ್ರೆಂಥನಿಂಗ್ ಮಾಡಿ ಅವರನ್ನು ಮುಂಚೆ ಹೇಗಿದ್ರು ಆ ನಾರ್ಮಲ್ ಸ್ಟೇಜಿಗೆ ತರಲಿಕ್ಕೋಸ್ಕರ ಮಾಡುವಂಥದ್ದು. ಸೊ ಇದು ನಾವು ಬ್ಯಾಕ್ ಮಸಲ್ಸ್ ಬಗ್ಗೆ, ಪೋಸ್ಚರ್ ಬಗ್ಗೆ ಕರೆಕ್ಟ್ ಗೊತ್ತಿದ್ರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಮನೆಯಲ್ಲಿ ಸಹ ನಾವು ಎಕ್ಸಸೈಸ್ ಎಲ್ಲಾದ್ರೂ ಹೇಳಿಕೊಟ್ಟಿರ್ತೇವೆ ಅಥವಾ ಮಾಡಿ ಹೋಗಿರ್ತೇವೆ, ಮನೆಯವರೆಲ್ಲಾದ್ರೂ ಕುತ್ಕೊಳ್ಸುವಾಗ ರಾಂಗ್ ಆದ್ರೆ ಅವಾಗ ಅದು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಸೊ ಒಂದು ನಾವು ಎಕ್ಸಸೈಸ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು, ಮತ್ತೆ ಹೇಗೆ ಮಾಡಬೇಕು ಅಂತ ಮನೆಯವರಿಗೆ ಸಹ ಹೇಳಿಕೊಡ್ಬೇಕು. ಮನೆಯವರು ಹೇಗೆ ಕುತ್ಕೊಳಿಸ್ಬೇಕಾ ಬೇಡವಾ, ಯಾಕಂದ್ರೆ ಪ್ರೆಷರ್ ಜಾಸ್ತಿ ಬಿದ್ದರೆ ಆಲ್ರೆಡಿ ಅದು ಈಗ ನರ್ವಿಗೆ ಬಂದು ಟಚ್ ಆಗ್ತಾ ಉಂಟು, ಜಾಸ್ತಿ ಆದರೆ ಫುಲ್ ಲೋವರ್ ಲಿಂಬ್ ವೀಕ್ನೆಸ್, ಕಂಪ್ಲೀಟ್ ವೀಕ್ನೆಸ್ ಆಗುವ ಚಾನ್ಸಸ್ ಇರ್ತದೆ. ಮತ್ತೆ ಬ್ಯಾಕ್ ಟು ನಾರ್ಮಲ್ ತರಲಿಕ್ಕೆ ತುಂಬ ಕಷ್ಟ.
ಇದೆಲ್ಲ ಆಗ್ತದೆ. ಸೊ ನಾವು ಮೇನ್ಲಿ ಫ್ಯಾಮಿಲಿಗೆ, ಮನೆಯವರಿಗೆ ಎಜುಕೇಶನ್ ಕೊಡಬೇಕು. ನೀವು ಈ ಥರ ಮಾಡಿ, ಬ್ಯಾಕಿಗೆ ಪ್ರೆಷರ್ ಬರದ ಹಾಗೆ ಈ ಪೊಸಿಷನಲ್ಲೇ ಇಲ್ಲೇ ಹಿಡ್ಕೊಂಡು ಅವರಿಗೆ ಕುತ್ಕೊಳಿಸ್ಬೇಕು, ಇದೆಲ್ಲ ಹೇಳಿಕೊಡ್ಬೇಕು. ಮತ್ತೆ ವೀಕ್ನೆಸ್ ಬಂದ ಮೇಲೆ ಕಾಲಿಗೆ ಸೆಪರೇಟ್ ಆಗಿ ಎಕ್ಸಸೈಸಸ್ ಅನ್ನ ನಾವು ಮಾಡಿಸ್ತೇವೆ. ಕೆಲವರಿಗೆ ಒಂದು ಸೈಡ್ ಇದ್ದು ನೋವಿಗೆ ಮಾತ್ರ ಇಂಪಿಂಜ್ ಆದ್ರೆ ಒಂದೇ ಕಾಲು ವೀಕ್ನೆಸ್ ಬರ್ತದೆ. ಎರಡು ಸೈಡ್ ಇದಾದ್ರೆ ಎರಡು ಕಾಲಿದ್ದು ವೀಕ್ನೆಸ್ ಬರ್ತದೆ. ಇದು ಡಿಫರ್ ಆಗ್ತದೆ, ಯಾವ ಸೈಡ್ ಜಾಸ್ತಿ ಇಂಪಿಂಜ್ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನಾವು ಎಕ್ಸಸೈಸ್ ಅನ್ನ ಇದರಲ್ಲಿ ಮತ್ತೆ ಸೆನ್ಸರಿ ಟ್ರೀಟ್ಮೆಂಟ್ ಅನ್ನ ಎಲ್ಲ ಕೊಡ್ತೇವೆ ಈ ತರ ಕಂಡೀಷನ್ಸ್ ಅಲ್ಲಿ. ಓಕೆ ಓಕೆ. ಅಂದ್ರೆ ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಬೆನ್ನು ನೋವು ಬಂತು ಅಂತ ಹೇಳಿದ್ರೆ ಒಂದ್ ವೇಳೆ ಅದರಿಂದ ಕಾಲಿಗೆ ಏನಾದರೂ ಸಮಸ್ಯೆಗಳಾದ್ರೆ, ಅಂದ್ರೆ ನರ್ವ್ಸ್ ಏನಾದರೂ ಸಮಸ್ಯೆಗಳಾದ್ರೆ ಇಷ್ಟೆಲ್ಲ ಎಕ್ಸಸೈಸ್ಗಳು ಅಂದ್ರೆ ಇಷ್ಟೆಲ್ಲ ಸರ್ಕಸ್ಗಳನ್ನ ಮಾಡ್ಬೇಕಾಗತ್ತೆ ಹಾಗಿದ್ರೆ? ಹೌದು, ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಆಲ್ರೆಡಿ ಫುಲ್ ಅದು ಏನ್ ಪಾರ್ಟಿಕಲ್ಸ್ ಇದೆ ಅಥವಾ ಡಿಸ್ಕ್ ಇದೆ ಅಷ್ಟು ಇಂಜುರಿ ಕೊಡ್ತಾ ಉಂಟಾದ್ರೆ ಸರ್ಜರಿ ಮಾಡ್ಲೇಬೇಕು ಅಂತ ಒಂದು ಸೂಚನೆ. ಅದು ಜಾಸ್ತಿಗೆ ಫಿಸಿಯೋಥೆರಪಿಯಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಬಂದ್ರೆ ನಾವು ಆ ಸರ್ಜರಿ ಏನಿದೆ ಅದನ್ನ ಅವಾಯ್ಡ್ ಮಾಡಿಸ್ಲಿಕ್ಕೋಸ್ಕರ ಎಕ್ಸಸೈಸ್ ಮತ್ತೆ ಬೇರೆ ಸ್ಟ್ರೆಂಥನಿಂಗ್ ಮಾಡಿಸಿ ಒಂದು ಸ್ವಲ್ಪ ಸಮಯಕ್ಕೋಸ್ಕರ ಅವಾಯ್ಡ್ ಮಾಡ್ಬೋದು. ಕೆಲವರಂದ್ರೆ ಕೂಡಲೇ ಆಪರೇಷನ್ ಮಾಡ್ಲಿಕ್ಕೆ ರೆಡಿ ಇರುವುದಿಲ್ಲ, ಹಣ ಇರುವುದಿಲ್ಲ, ಅಥವಾ ಅವರದ್ದು ಮೈಂಡ್ ಸೆಟ್ ಏನ್ ರೆಡಿ ಇರುವುದಿಲ್ಲ, ನಂಗೆ ಆಪರೇಷನ್ ಮಾಡಿದ್ರೆ ಇನ್ನು ವೀಕ್ನೆಸ್ ಬರ್ಬೋದು, ಆ ತರ ಎಲ್ಲ ಎಣಿಸ್ಕೊಂಡಿರ್ತಾರೆ. ಸೊ ಅವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಥವಾ ಸ್ವಲ್ಪ ವೀಕ್ನೆಸ್ ಬರ್ತಾ ಉಂಟನ್ಸುವಾಗಲೇ ಎಕ್ಸಸೈಸ್ ಇದೆ, ಫಿಸಿಯೋಥೆರಪಿಯನ್ನ ಮಾಡಿಸಿದ್ರೆ ಅಷ್ಟು ವೀಕ್ನೆಸ್ ಸ್ಟೇಜಿಗೆ ಹೋಗುದಿಲ್ಲ ಅವರು. ಸೊ ವೀಕ್ನೆಸ್ ಸ್ಟೇಜಿಗೆ ಹೋದ್ಮೇಲೆ ವಾಪಸ್ ನಾರ್ಮಲಿಗೆ ತರುವುದು ತುಂಬಾ ಕಷ್ಟ ಇದೆ. ಅವರಿಗೆ ಟಯರ್ಡ್ನೆಸ್ ಜಾಸ್ತಿ ಆಗ್ತದೆ. ಒಂದು 5 ಟೈಮ್ಸ್ ಒಂದು ಎಕ್ಸಸೈಸ್ ಖಾಲಿ 5 ಟೈಮ್ಸ್ ಮಾಡಿದ್ರು ಸಹ ಟಯರ್ಡ್ನೆಸ್ ಬರುವ ಚಾನ್ಸಸ್. ಯಾಕಂದ್ರೆ ಅವರು ಮೈಂಡಿಗೆ ಫುಲ್ ಪ್ರೆಷರ್ ಕೊಟ್ಟು ಮೂವ್ಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ, ಟಯರ್ಡ್ನೆಸ್ ಲೆವೆಲ್ ಎಲ್ಲ ಜಾಸ್ತಿ ಆಗ್ತದೆ. ಸೊ ಯಾವುದೇ ಪ್ರಾಬ್ಲಮ್ ಜಾಸ್ತಿ ಆಗೋ ಮುಂಚೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು ಟ್ರೀಟ್ಮೆಂಟ್ ಏನಿದೆ ಅದು ತಕೊಂಡ್ರೆ ಅದು ಜಾಸ್ತಿ ಆಗೋದನ್ನ ತಡೆಗಟ್ಬೋದು ನಾವು. ಸೊ ಒಂದ್ಸಲ ಈಗ ಈ ವೀಕ್ನೆಸ್ ಬಂತು ಅಂತಾದ್ರೆ ನಮ್ದು ಜಾಸ್ತಿಯಾಗಿ ಲೋವರ್ ಲಿಂಬ್ ವೀಕ್ನೆಸ್ ಬರ್ತದೆ ಹೇಳಿದೆ. ಸೊ ಸ್ಲೋಲಿ ನಾವು ಫುಟ್ ಎಕ್ಸಸೈಸಸ್ ಹೇಳಿಕೊಡ್ತೇವೆ, ಕ್ವಾಡ್ರಿಸೆಪ್ಸ್ ನೀ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ ಮಸಲ್ಸಿಗೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಹೇಳಿಕೊಡ್ತೇವೆ, ಹಿಪ್ ಮಸಲಿಗೆ ಎಕ್ಸಸೈಸ್ ಅನ್ನ ಹೇಳಿಕೊಡ್ತೇವೆ. ಕೆಲವರಿಗೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ, ಇನ್ನು ಕೆಲವರಿಗೆ ನಾವೇ ಮೂವ್ಮೆಂಟ್ ಮಾಡಿಸಿ ಸ್ಲೋಲಿ ಸ್ವಲ್ಪ ಸ್ವಲ್ಪ ವೀಕ್ನೆಸ್ ರೆಡ್ಯೂಸ್ ಆಗಿ ಇಂಪ್ರೂವ್ಮೆಂಟ್ ಬರುವ ಹಾಗೆ ಅವ್ರ ಹತ್ರನೇ ಪೇಷಂಟ್ ಹತ್ರನೇ ನಾವು ಮಾಡಿಸ್ತೇವೆ. ಮತ್ತೆ ಸೆನ್ಸರಿ ಇಶ್ಯೂ ಇರುವಾಗ ಅವರಿಗೆ ಸೆನ್ಸೇಷನ್ನಿಗೆ ಜಾಸ್ತಿ ಮಾಡಲಿಕ್ಕೆ ಡಿಫ್ರೆಂಟ್ ಟೆಕ್ಸ್ಚರ್ ಅನ್ನ ಯೂಸ್ ಮಾಡಿ ಸೆನ್ಸರಿ ನರ್ವ್ ಸ್ಟಿಮ್ಯುಲೇಷನ್ ಅನ್ನ ಮಾಡ್ತೇವೆ. ಸೊ ಅವರು ಅದನ್ನ ಮಾಡ್ತಾ ಇದ್ದಾಗೆ ನಾವು ಅಟ್ಲೀಸ್ಟ್ ಈಗ ಒಂದು ಪೇಷಂಟ್ ಅನ್ನ 1 ಮಂತ್ ನೋಡ್ತೇವೆ ಆದ್ರೆ ವೀಕ್ಲಿ ಅಥವಾ 10 ಡೇಸಿಗೆ ಒಂದ್ಸಲ ವಾಪಸ್ ಅಸೆಸ್ಮೆಂಟ್ ಮಾಡಬೇಕು. ಫಸ್ಟಿಗೆ ನಾವು ಅಸೆಸ್ ಮಾಡುವಾಗ ಎಷ್ಟಿತ್ತು ಸ್ಟ್ರೆಂತ್, ಎಷ್ಟು ಸೆನ್ಸರಿ ಪ್ರಾಬ್ಲಮ್ ಇತ್ತು, ಯಾವ ಲೆವೆಲ್ ತನಕ, ಮತ್ತೆ ಅವರಿಗೆ ಯಾವುದೆಲ್ಲ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗ್ತಿತ್ತು ಅದನ್ನ ಚೆಕ್ ಮಾಡಿರ್ತೇವೆ ಫಸ್ಟಿಗೆ ಅಸೆಸ್ ಮಾಡುವಾಗ. ಅದರ ಅಕಾರ್ಡಿಂಗ್ ನಾವು ಪ್ಲಾನ್ ಮಾಡಿರ್ತೇವಲ್ವಾ. ಮತ್ತೊಂದು 10 ಡೇಸ್ ಅಥವಾ ಒಂದು ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ಅಸೆಸ್ಮೆಂಟ್ ಮಾಡ್ಬೇಕಾಗ್ತದೆ. ವಾಪಸ್ ಸೆನ್ಸರಿ ಎಷ್ಟು ಲೆವೆಲ್ ತನಕ ಈಗ ಇಂಪ್ರೂವ್ಮೆಂಟ್ ಬಂತು, ಅಥವಾ ನಾವು ಬೇರೆ ಏನಾದ್ರೂ ಎಕ್ಸರ್ಸೈಸ್ ಮಾಡ್ಬೇಕಾಗ್ಬೋದಾ ಅದನ್ನ ಚೆಕ್ ಮಾಡ್ಲಿಕ್ಕೋಸ್ಕರ ನಮ್ಮ ಪ್ಲಾನ್ ಏನಿದೆ ಅದನ್ನ ಚೇಂಜ್ ಮಾಡ್ಬೇಕಾ, ಸೇಮ್ ಪ್ಲಾನ್ ಮಾಡಿದ್ರಿಂದ ಅವ್ರದ್ದು ಇಂಪ್ರೂವ್ಮೆಂಟ್ ಬಂದಿದೆ ಸೊ ಇದೇ ಕಂಟಿನ್ಯೂ ಮಾಡ್ಬೋದಾ ಅದನ್ನ ನೋಡ್ಲಿಕ್ಕೋಸ್ಕರ ಎವ್ರಿ 10 ಡೇಸಿಗೆ ಅಥವಾ ವೀಕ್ಲಿ ಒಂದ್ಸಲ ಅಸೆಸ್ಮೆಂಟ್ ಮಾಡಿ ಚೆಕ್ ಮಾಡ್ತೇವೆ. ಅಸೆಸ್ಮೆಂಟ್ ಮಾಡಿದಾಗ ಇಂಪ್ರೂವ್ಮೆಂಟ್ ಏನಿದೆ, ಎಷ್ಟು ಬಂದಿದೆ ಗೊತ್ತಾಗ್ತದೆ. ಅದರ ಅಕಾರ್ಡಿಂಗ್ ನಾವು ಬೇರೆ ಬೇರೆ ಎಕ್ಸಸೈಸಸ್ ಅನ್ನ ಚೇಂಜಸ್ ಮಾಡಿ ಕೊಡ್ತೇವೆ. ಈಗ ನಾರ್ಮಲ್ ಎಕ್ಸಸೈಸ್ ಮಾಡಿ ಕೊಡ್ತಾ ಇದ್ವಿ, ಮತ್ತೆ ಮತ್ತೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಬಂತು, ವೇಟ್ ಕಫ್ಸ್ 1/2 kg ಅಥವಾ 1/4 kg 1/2 kg 1 kgಗೆ ಆ ತರ ಡಿಫರ್ ಮಾಡ್ಕೊಂಡು ಮಾಡ್ತೇವೆ. ಇದನ್ನು ಮಾಡ್ಬೋದು. ಮತ್ತೆ ಗೇಟ್ ಟ್ರೈನಿಂಗ್, ಅವರಿಗೆ ನಡೆಯುವಾಗ ವೀಕ್ನೆಸ್ ಇದ್ರೆ ನಡಿಲಿಕ್ಕೆ ಕಷ್ಟ ಆಗ್ತದೆ, ಹೇಗೆ ನಡಿಬೇಕು, ಯಾವ ತರ ನಡಿಬೇಕು ಅದನ್ನ ಗೇಟ್ ಟ್ರೈನಿಂಗ್ ಮಾಡ್ತೇವೆ. ಮತ್ತೆ ಪೊಸಿಷನಿಂಗ್ ಸಹ ಮಾಡ್ತೇವೆ. ಇಷ್ಟು ವೀಕ್ನೆಸ್ ಆದಾಗ ಪೊಸಿಷನ್ಸ್ ಜಾಸ್ತಿಯಾಗಿ ಅವಾಯ್ಡ್ ಮಾಡ್ತೇವೆ. ಇಲ್ಲಾದ್ರೆ ಪೊಸಿಷನಿಂಗ್ ಏನ್ ಹೇಳಿದ್ದೆ ನಾನು, ಪಿಲ್ಲೋಸ್ ಇಟ್ಟು ಕೌಚಿ ಮಲ್ಗೆ ಹೇಳಿದೆ, ಆ ತರ ಪೊಸಿಷನಿಂಗ್ ಸಹ ಮಾಡ್ತೇವೆ. ಸೊ ಹೀಗೆ ಜಾಸ್ತಿ ಆದ್ರೆ ಇಷ್ಟೆಲ್ಲ ತುಂಬಾ ಪ್ರಾಬ್ಲಮ್ ಆಕ್ಚುಲಿ ಬರ್ತದೆ. ಈಗ ಸ್ವಲ್ಪ ಇರುವಾಗ್ಲೇ ಟ್ರೀಟ್ಮೆಂಟ್ ಕೊಟ್ರೆ ಏನ್ ಪ್ರಾಬ್ಲಮ್ ಆಗುದಿಲ್ಲ. ವೀಕ್ನೆಸ್ ಬಂದ್ರೆ ಅವ್ರಿಗೆ ನಡಿಲಿಕ್ಕೂ ಆಗುದಿಲ್ಲ, ಎಲ್ಲ ಇನ್ನೊಬ್ರೆ ಅವರದ್ದು ಎಲ್ಲ ವರ್ಕ್ ಅನ್ನ ಮಾಡ್ಬೇಕು, ಡಿಪೆಂಡ್. ಆವಾಗ ಡಿಪ್ರೆಷನ್, ಕೆಲವರಿಗೆ ಡಿಪ್ರೆಷನ್ ಆಗೋ ಚಾನ್ಸಸ್ ಇರ್ತದೆ. ನನ್ಗೆ ಆಗುದಿಲ್ಲ, ಎಲ್ರು ಅವರೇ ಮಾಡ್ತಿದ್ದಾರೆ ಇನ್ನೊಬ್ರು ಮಾಡ್ತಿದ್ದಾರೆ, ಹಾಗೆ ಆಗ್ತದೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ಟ್ರೀಟ್ಮೆಂಟ್ ಅನ್ನ ತಕೊಂಡ್ರೆ ಒಳ್ಳೇದು. ಓಕೆ. ಆಮೇಲೆ ಈಗ ನೀವು ಹೇಳಿದ್ರಿ ಏನಂತ ಹೇಳಿದ್ರೆ
ಯಾವುದೇ ಒಂದು ಸಮಸ್ಯೆ ಅನ್ನುವಂಥದ್ದು ಬಂದಿದ್ದು ಅಂದರೆ ಮುಂದೆ ದೊಡ್ಡ ಉಲ್ಬಣ ಆಗಬಾರ್ದು, ಇನ್ನೊಂದು ಸಮಸ್ಯೆ ಆಗಬಾರ್ದು, ಅಥವಾ ಅದಕ್ಕೆ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಕೊನೆ ಇದಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಮೊದಲೇ ಕೆಲವೊಂದಿಷ್ಟು ಇದನ್ನು ಮಾಡ್ತೀವಿ. ಅವರನ್ನು ಆದಷ್ಟು ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರಿ. ಸಪೋಸ್ ಇದೆಲ್ಲವೂ ಮೀರಿ ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಮಾಡಲೇಬೇಕಾದಂಥ ಪರಿಸ್ಥಿತಿ ಬರ್ತದೆ ಬೆನ್ನು ನೋವಿಗೆ ಸಂಬಂಧಿಸಿದಾಗೆ. ಎಲ್ಲಾದರೂ ಆಕ್ಸಿಡೆಂಟ್ ಆಗಿದ್ದು ಅಥವಾ ಇನ್ನೊಂದೇನಾದರೂ ಪ್ರಾಬ್ಲಮ್ ಆಗಿದ್ದು, ಬಿದ್ದು ಪೆಟ್ಟಾಗಿದ್ದು, ಅಥವಾ ಇನ್ನೊಂದು ಬೇರೆ ಬೇರೆ ರೀಸನ್ಗಳಿಂದ ಎಲ್ಲಾದರೂ ಬೆನ್ನಿಗೆ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಆಯಿತು ಅಂತ ಹೇಳಿದರೆ, ಆದ ಮೇಲೆ ನೀವು ಮಾಡುವಂಥ ಎಕ್ಸಸೈಸ್ಗಳು ಅಥವಾ ಮೊದಲು ಮಾಡುವಂಥ ಎಕ್ಸಸೈಸ್ಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಇಲ್ಲ, ಸೇಮ್ ಮಾಡ್ತೇವೆ ನಾವು ಎಕ್ಸಸೈಸ್. ಯಾಕಂದರೆ ಸ್ಟ್ರೆಂಥನಿಂಗ್ ಅಂದಮೇಲೆ ಕಾಲಿದು ಸೇಮ್ ಮಸಲ್ಸೇ ಇರ್ತದೆ, ಅದಕ್ಕೇನೆ ನಾವು ಸ್ಟ್ರೆಂಥನಿಂಗ್ ಕೊಡುವಂಥದ್ದು. ಅದರಲ್ಲಿ ಡಿಫರ್ ಏನಾಗ್ತದೆ ಅಂತ ಹೇಳಿದರೆ, ಆಪರೇಷನ್ ಆದಮೇಲೆ ಅವರು ಬ್ಯಾಕ್ ರೆಸ್ಟಲ್ಲಿ ಇರ್ತಾರೆ ಜಾಸ್ತಿಯಾಗಿ. ಸೊ ನಾವೇ ಪ್ಯಾಸಿವ್ ಮೂಮೆಂಟ್ಸ್ ಏನು ಹೇಳ್ತೇವೆ ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಪ್ಯಾಸಿವ್ ಮೂಮೆಂಟ್ಸ್, ಆಕ್ಟಿವ್ ಅಸಿಸ್ಟೆಡ್ ಮೂಮೆಂಟ್ಸ್, ಮತ್ತೆ ಆಕ್ಟಿವ್ ಮೂಮೆಂಟ್ಸಿಗೆ ಹೋಗೋದು. ಪ್ಯಾಸಿವ್ ಮೂಮೆಂಟ್ಸ್ ಅಂದರೆ ಥೆರಪಿಸ್ಟೇ ಮಾಡುವಂಥದ್ದು, ಅಂದರೆ ನಾವೇ ಅವರದ್ದು ಕಾಲ್ ಮೂಮೆಂಟ್ಸ್ ಅನ್ನ ಮಾಡುವಂಥದ್ದು. ಕಾಲಿಗೆ ಕೆಲವರಿಗೆ ರೆಸ್ಟ್ ಇರುವಾಗ ಅವರಿಗೆ ಮೂವ್ಮೆಂಟ್ ಮಾಡ್ಲಿಕ್ಕಿಲ್ಲ ಅಂತ ಇರುತ್ತೆ, ಅವರಾಗೆ ಮೂವ್ಮೆಂಟ್ ಮಾಡಬಾರ್ದು. ಸೊ ನಾವೇ ಆ ಮೂವ್ಮೆಂಟ್ ಅನ್ನ ಮಾಡ್ತೇವೆ, ಪ್ಯಾಸಿವ್ ಮೂಮೆಂಟ್ಸ್ ಅಂತ ಮಾಡ್ತೇವೆ. ಆಕ್ಟಿವ್ ಅಸಿಸ್ಟೆಡ್ ಅಂತ ಹೇಳಿದ್ರೆ ಸ್ವಲ್ಪ ಅವರಿಗೀಗ ಸ್ವಲ್ಪ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಉಂಟು, ಬಟ್ ಫುಲ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೇವೆ, ಪೇಷಂಟ್ಸ್ ಸ್ವಲ್ಪ ಅವ್ರದ್ದು ಒಂದು 50% ಟ್ರೈ ಮಾಡ್ತಾರೆ. ಆಕ್ಟಿವ್ ಅಸಿಸ್ಟೆಡ್ ಮೂವ್ಮೆಂಟ್ಸ್ ಮಾಡ್ತೇವೆ. ಮತ್ತೆ ಆಕ್ಟಿವ್ಲಿ ಪೇಷಂಟೇ ಮಾಡುದು, ನಾವು ಜಸ್ಟ್ ಅವರಿಗೆ ಒಂದು ಕೌಂಟ್ ಮಾಡುದಾ ಯಾವ ಎಕ್ಸಸೈಸ್ ಅಂತ ಹೇಳಿಕೊಡ್ತೇವೆ. ಪೇಷಂಟೇ ಒಂದೊಂದು ಎಕ್ಸಸೈಸ್ ಮಾಡ್ತಾರೆ. ಸೊ ಇದು ಪ್ಯಾಸಿವ್ ಮೂವ್ಮೆಂಟ್ ಇಂದ ಆಕ್ಟಿವ್ ಮೂವ್ಮೆಂಟ್ ಗೆ ಬಂದಿದ್ದಾರೆ ಅಂತಾದ್ರೆ ತುಂಬಾ ಇಂಪ್ರೂವ್ಮೆಂಟ್ ಬಂತು ಅಂತ ಅರ್ಥ. ಇಷ್ಟು ಆದ್ಮೇಲೆ ಮತ್ತೆ ನಾವು ವಾಪಸ್ ಸೇಮ್ ಗೆಟ್ ಟ್ರೈನಿಂಗ್ ಮೂವ್ಮೆಂಟಿಗೆ ಇಂಪ್ರೂವ್ಮೆಂಟಿಗೆ, ಮತ್ತೆ ಇನ್ನು ಫ್ಯೂಚರ್ ಅಲ್ಲಿ ವಾಪಸ್ ಆ ಪೇನ್ ಬರಬಾರ್ದಾದ್ರೆ ಕೋರ್ ಸ್ಟ್ರೆಂಥನಿಂಗ್ ಅನ್ನ ವಾಪಸ್ ಮಾಡುವಂಥದ್ದು. ಯಾಕಂದ್ರೆ ಇಮಿಡಿಯೇಟ್ ಕೋರ್ ಸ್ಟ್ರೆಂತ್ ಮಾಡ್ಲಿಕ್ಕೆ ಆಗುದಿಲ್ಲ, ಆಪರೇಷನ್ ಸೈಟ್ ಅಲ್ಲಿ ಪೇನ್ ಇರ್ತದೆ, ಹೀಲ್ ಆಗಿರುವುದಿಲ್ಲ, ಮಸಲ್ಗೆ ಫೋರ್ಸ್ ಜಾಸ್ತಿ ಬೀಳ್ತದೆ. ಸೊ ಅದನ್ನ ನಾವು ಕಾಲ್ ಮೂವ್ಮೆಂಟ್ ಸ್ಲೋಲಿ ಮಾಡ್ತಾ ಮತ್ತೆ ಬೆನ್ನಿಗೆ ಫೋಕಸ್ ಮಾಡಿ ಬೆನ್ನಿದ ಎಕ್ಸಸೈಸ್ ಅನ್ನ ಹೇಳಿಕೊಡ್ತೇವೆ. ಸೊ ಬಿಫೋರ್ ಸರ್ಜರಿ, ಆಫ್ಟರ್ ಸರ್ಜರಿ ಅಥವಾ ಯಾವುದೇ ಪೇನ್ ಇದ್ರೂ ಜಾಸ್ತಿಗೆ ಆರ್ಥೋ ಡಾಕ್ಟರ್ಸ್ ಆಗಲಿ ನ್ಯೂರೋ ಡಾಕ್ಟರ್ಸ್ ಆಗಲಿ ಫಿಸಿಯೋಥೆರಪಿ ಅನ್ನೋದು ಎಕ್ಸಸೈಸ್ ಮಾಡಿ ಫಿಸಿಯೋಥೆರಪಿಗೆ ಹೋಗಿ ಅಂತ ಹೇಳೋದು ಎಲ್ಲರೂ ಹೇಳ್ತಾರೆ. ಸೊ ಬಿಫೋರ್ ಸರ್ಜರಿ ಇರಲಿ ಲೇಟರ್ ಸ್ಟೇಜ್ ಇರಲಿ ಫಿಸಿಯೋಥೆರಪಿ ಅನ್ನೋದು ಮಾಡಲೇಬೇಕಾಗ್ತದೆ. ಓಕೆ ಓಕೆ, ಅಂದರೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅಲ್ಲಿ ಆಕ್ಟಿವ್ ಆಗಿ ಇದನ್ನು ಮಾಡ್ತಾರೆ, ಅವರೇ ಸ್ಟಾರ್ಟಿಂಗ್ ಮಾಡಬಹುದು. ಇಲ್ಲಿ ಏನಂತ ಹೇಳಿದ್ರೆ ನಿಧಾನಕ್ಕೆ ಅವರು ಆಕ್ಟಿವ್ ಸ್ಟೇಜಿಗೆ ಬರಬೇಕಾಗುತ್ತೆ. ಅಲ್ಲಿ ಏನಾದ್ರೂ ಉಲ್ಟಾ ಇರೋದು ಚಾನ್ಸಸ್ ಇರುತ್ತೆ, ಅಂದ್ರೆ ಇದ್ರದ್ದು ಉಲ್ಟಾ. ಕೆಲವು ಸಲ ಏನಾದ್ರೆ ಅವರು ಆ ಪರಿಸ್ಥಿತಿಯಲ್ಲೇ ಬಂದು ಆಮೇಲೆ ನಂತರ ನೀವೇ ಸ್ಟಾರ್ಟಿಂಗ್ ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ನಂತರ ಅವರು ಆಕ್ಟಿವ್ ಆಗುವಂಥದ್ದು ಅಲ್ಲೂ ಇರಬಹುದು. ಪ್ರೀ ಸರ್ಜರಿಯಲ್ಲಿ ಇರುವಂಥ ಚಾನ್ಸಸ್ ಇರ್ತದೆ. ಪ್ರೀ ಸರ್ಜರಿ ಅಂದ್ರೆ ಕೆಲವರಿಗೆ ಈಗ ಡಾಕ್ಟರ್ ಹೇಳಿರ್ತಾರೆ ನಿಮ್ದೀಗ ಫುಲ್ ಈಗ ನರ್ವಿಗೆ ಫುಲ್ ಇಂಪಿಂಜ್ ಆಗ್ತಾ ಉಂಟು, ಆಪರೇಷನ್ ಮಾಡ್ಲೇಬೇಕು ಹೇಳ್ತಾರೆ. ಆದ್ರೂ ಡಾಕ್ಟರೇ ಒಂದ್ಸಲ ಸಜೆಸ್ಟ್ ಮಾಡ್ತಾರೆ, ಒಂದು ಸಲ ಫಿಸಿಯೋಥೆರಪಿ ಮಾಡಿ ನೋಡಿ, ಒಂದು 1 ಮಂತ್ ಸೆಷನ್ ಅಥವಾ 2 ವೀಕ್ಸ್ ಸೆಷನ್ ಮಾಡಿ ನೋಡಿ, ಅದ್ರಲ್ಲಿ ಕಮ್ಮಿ ಆಗದೇ ಇದ್ರೆ ಮತ್ತೆ ಸರ್ಜರಿ ಮಾಡುವ ಅಂತ ಒಂದು ಆಪ್ಷನ್ ಕೊಡ್ತಾರೆ. ಆವಾಗ ಪೇಷಂಟ್ ಫಿಸಿಯೋಥೆರಪಿಗೆ ಬರ್ತಾರೆ. ಆವಾಗ ನಾವು ಎಕ್ಸಸೈಸ್ ಮಾಡಿ ಅವರಿಗೆ ಇಂಪ್ರೂವ್ಮೆಂಟ್ ಸ್ಟೇಜ್ ಬಂದ್ರೆ ಆಪರೇಷನ್ ಮಾಡುವ ಚಾನ್ಸಸ್ ರೆಡ್ಯೂಸ್ ಮಾಡ್ಬೋದು. ಇಲ್ಲದ್ರೆ ಅದರಲ್ಲೂ ಕಮ್ಮಿ ಆಗ್ಲಿಲ್ಲ, ಅದು ನಮ್ನೆಸ್ ಇರ್ಲಿ, ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ಲಿ, ಅದೆಲ್ಲ ಬರ್ತಾ ಉಂಟಂತಾದ್ರೆ ಆಪರೇಷನ್ ಮತ್ತೆ ಮಾಡ್ಲೇಬೇಕಂತ ಅರ್ಥ. ಸೊ ಜಾಸ್ತಿಯಾಗಿ ಒಂದು ಸೆಕೆಂಡ್ ಒಪಿನಿಯನ್ ಹಾಗೆ ಫಿಸಿಯೋಥೆರಪಿ ಮಾಡಿ ನೋಡಿ, ಸರಿ ಆಗದಿದ್ರೆ ಮತ್ತೆ ಆಪರೇಷನ್ ಮಾಡುವ ಹೀಗೆ ಹೇಳ್ತಾರೆ ಜಾಸ್ತಿಯಾಗಿ. ಒಂದ್ ವೇಳೆ ಈಗ ಬೆನ್ನು ನೋವು ಬಂದಿದ್ದು ಗುಣ ಆಯ್ತು ಅಂತ ಇಟ್ಕೊಳ್ಳೋಣ, ಯಾಕಂತ ಹೇಳಿದ್ರೆ ನಿಮ್ಮ ಫಿಸಿಯೋಥೆರಪಿಯಿಂದನೋ ಅಥವಾ ಬೇರೆ ಬೇರೆ ಇದರಿಂದ ಸರ್ಜರಿಯಿಂದನೋ ಒಟ್ಟಿನಲ್ಲಿ ಬೆನ್ನು ನೋವು ಗುಣ ಆಯಿತು. ಗುಣ ಆದ ಮೇಲೆ ಅವ್ರು ತಗೋಬೇಕಾದಂಥ ಮುನ್ನೆಚ್ಚರಿಕೆ ಕ್ರಮ ಏನಾದರೂ ಇದೆಯಾ? ಮುನ್ನೆಚ್ಚರಿಕೆ ಕ್ರಮ ಅಂದರೆ ಸ್ವಲ್ಪ ಸಮಯ ಆದರೂ ಎಕ್ಸಸೈಸ್ ಅನ್ನ ಕಂಟಿನ್ಯೂ ಇಡಬೇಕು. ಪೋಸ್ಚರ್ ಅನ್ನ ಬೆಲ್ಟ್ ಹಾಕಬೇಕು ಒಂದು, ಯಾಕಂದ್ರೆ ಪ್ರೆಷರ್ ಜಾಸ್ತಿ ಬೀಳಬಾರ್ದು. ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು, ಮನೇಲಿ ಇರಲಿ ಅಥವಾ ಡ್ಯೂಟಿ ಹೋಗಿ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ವಲ್ಪ ಸಮಯ ಬೆಲ್ಟ್ ಹಾಕುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಸ್ವಲ್ಪ ಪ್ರಿಕಾಷನ್ ತಗೊಳ್ಳುವಂಥದ್ದು, ಟ್ರಾವೆಲಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಟ್ರಾವೆಲ್ ಮಾಡುವುದನ್ನ ಅವಾಯ್ಡ್ ಮಾಡುವಂಥದ್ದು, ಇದೆಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಫುಲ್ ಕಂಪ್ಲೀಟ್ ಅವರು ಓಲ್ಡ್ ಸ್ಟೇಜಿಗೆ ಬಂದಿದ್ದಾರೆ, ಈಗ ಏನು ಪೇನ್ ಇಲ್ಲ, ವೀಕ್ನೆಸ್ ಎಂತ ಸಹ ಇಲ್ಲ ಅಂತ ಆದ್ಮೇಲೆ ಬೆಲ್ಟ್ ಅನ್ನ ತೆಗಿಬೇಕು. ಯಾಕಂದ್ರೆ ಬೆಲ್ಟ್ ಕಂಟಿನ್ಯೂಸ್ ಹಾಕಿದ್ರೆ ಬೆಲ್ಟ್ ಮೇಲೆ ಡಿಪೆಂಡ್ ಆಗ್ತದೆ, ಮಸಲ್ಸ್ ಸ್ಲೋಲಿ ವೀಕ್ನೆಸ್ ಆಗ್ತದೆ. ಮತ್ತೆ ಬೆಂಡಿಂಗ್ ಅಂದ್ರೆ ಬೆನ್ನನ್ನು ಬೆಂಡ್ ಮಾಡುವಂಥದ್ದೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
ಮತ್ತು ಸೇಮ್ ಎಕ್ಸಸೈಸ್ ಪೋಸ್ಚರ್ ಮತ್ತು ವರ್ಕ್ ಏನು ಮಾಡ್ತಾರೆ ಅದನ್ನು ಕಂಟಿನ್ಯೂಸ್ ಮಾಡ್ಬೋದು. ಮತ್ತು ಪೋಸ್ಚರನ್ನು ಮೇಂಟೈನ್ ಮಾಡಬೇಕು, ಅದೊಂದು ಮೇನ್ ಅವ್ರು ನೋಡ್ಕೊಳ್ಬೇಕಾಗ್ತದೆ. ಓಕೆ ಓಕೆ ಮೇಡಮ್, ತಾವೇನಂತ ಹೇಳಿದ್ರೆ ಇಲ್ಲಿವರೆಗೆ ಆಗಮಿಸಿ ಏನಾದರೂ ತುಂಬ ವಿಷಯಗಳ ಬಗ್ಗೆ ನೀವು ಹೇಳಿದ್ದೀರಿ. ಏನಂತ ಹೇಳಿದ್ರೆ ಬೆನ್ನು ನೋವು ಅನ್ನುವಂಥದ್ದು ನಾರ್ಮಲ್ ಆಗಿ ಎಲ್ಲರಿಗೂ ಕಾಣಿಸ್ಕೊಳ್ಳುವಂಥದ್ದು. ಯಾಕೆ ಹೇಗೆ ನಮಗೆ ತಲೆನೋವು ಅನ್ನುವಂಥದ್ದು ಒಂದು ಕಾಮನ್ನು, ಬೆನ್ನು ನೋವು ಅನ್ನುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಮನ್. ಯಾಕಂದರೆ ಅದು ಬೇರೆ ಬೇರೆ ಕಾರಣಗಳಿಂದ ನೀವೇ ಹೇಳಿದಾಗೆ ಪೋಸ್ಚರ್ ಸಮಸ್ಯೆಗಳಿಂದ ಇರಬಹುದು ಅಥವಾ ಕುಳಿತುಕೊಳ್ಳುವಂಥ ಬಗ್ಗೆ ಯಾವುದೇ ರೀತಿಯಲ್ಲಿ ಇರಲಿ ಅವರು ಮಾಡುವಂಥ ಒಂದೊಂದು ವಿಧಾನಗಳು, ಅವರ ಹಾವಭಾವ, ಅವರ ಭಂಗಿಗಳ ಮೂಲಕವೇ ಏನಂತ ಹೇಳಿದ್ರೆ ಪೇನನ್ನು ತರಿಸ್ಕೊಳ್ತಾರೆ ಕೆಲವೊಮ್ಮೆ. ಅದರಿಂದನೇ ಸಾಮಾನ್ಯವಾಗಿ ಜಾಸ್ತಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವು ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಯಾಕಂದರೆ ಹೆಚ್ಚಿನವರು ಕುಳಿತುಕೊಳ್ಳುವಂಥ ಇದರಲ್ಲಿ ಮಾಡೋದು. ಅಂಥ ಸಂದರ್ಭದಲ್ಲಿ ಫಿಸಿಯೋಥೆರಪಿ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದನ್ನು ತಾವು ತುಂಬ ಚೆನ್ನಾಗಿ ವಿವರಿಸಿ ಹೇಳಿದಿರಿ. ಅದಕ್ಕೋಸ್ಕರ ನಿಮಗೆ ನಮ್ಮ ಸ್ಕೈನೆಟ್ ಕನ್ನಡ ವಾಹಿನಿ ವತಿಯಿಂದ ತುಂಬು ಹೃದಯದ ಧನ್ಯವಾದ ಅರ್ಪಿಸ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇಂದಿನ ಕ್ಲಿನಿಕ್ ಟಾಕ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಬ್ಬರು ವೈದ್ಯರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಕೈನೆಟ್ ಕನ್ನಡ, ಇದು ಅವಕಾಶಗಳ ಆಕಾಶ.